ಈಗ ನೋಡ್ಬೋದು, ಈಗ ಹೋಗ್ತಾ ಹೋಗ್ತಾ ಇಡೀ ತಿಲಕ್ ನಗರ ವ್ಯವಸ್ಥಿತವಾಗಿ ಆಗಿದೆ ಸರ್. ರೋಡ್ ಕೃತಜ್ಞತೆ ಅವತ್ತು ಆಪರೇಷನ್ ಆಗೋ ಒಂದು ಕಾಲಲ್ಲಿ ನಡೀತಾ ನಿಮ್ಮ ಕಡೆ ಆಯ್ತು. ಟೋಟಲ್ 10 ಕೋಟಿಯಷ್ಟು ಈಗಾಗಲೇ ನಾವು ಕೊಟ್ಟಿದ್ದೀವಿ. ನೋಡಿ, 3 ಆಟೋಗಳನ್ನು ನಗರ ಪಾಲಿಕೆಯಿಂದ ಭಾಗದ ನನ್ನ ವೋಟರ್ಗೆ 3 ಆಟೋಗಳನ್ನು ಕೊಡಿಸಿದ್ದೀವಿ. ನನ್ನ ಕ್ಷೇತ್ರ ನನ್ನ ಕೆಲಸ, ವಾರ್ಡ್ ನಂಬರ್ 25. ಈಗ ನಾಗೇಂದ್ರ ಬಂದಿರೋದಕ್ಕೆ ಫುಲ್ ಡೆವಲಪ್ಮೆಂಟ್ ಆಗಿದೆ. ಇದು ಕೇವಲ ಪಾದಯಾತ್ರೆ ಇಲ್ಲ, ಅಭಿವೃದ್ಧಿಯ ಜಾತ್ರೆ. ಪಾದಯಾತ್ರೆ ಮುಗೀತು, ಅಣ್ಣವ್ರು ಹೊರಟ್ರು. ನಾನಾದ್ರೂ ಈ ಕ್ಷೇತ್ರದಲ್ಲಿ ಮಹಿಳೆಯರನ್ನ ಎಲ್ಲ ಸಂಪರ್ಕ ಮಾಡಿದ್ದೀನಲ್ಲ, ಅವ್ರ ಮನೆಗೆ ಹೋಗಿ ಅಲ್ಲಿ ನನ್ನ ಮಹಿಳೆಯರನ್ನ ಕುಂದುಕೊರತೆ ವಿಚಾರಿಸಿ ನಂತರ ನಾನು ಹೋಗೋದು. ನೋಡೋಣ, ಹಾಗಾದ್ರೆ ಪಾದಯಾತ್ರೆ ಉದ್ದಕ್ಕೂ ಕೂಡ ನಾವು ಇರ್ತೇವೆ. ಇದು ಪಾದಯಾತ್ರೆ ಅಲ್ಲ, ಅಭಿವೃದ್ಧಿಯ ಜಾತ್ರೆ. ಎಸ್, ಚಾಮರಾಜ ಕ್ಷೇತ್ರದ ಶಾಸಕರಾದ ಶ್ರೀ ಎಲ್ ನಾಗೇಂದ್ರರವರು ಚಾಲೆಂಜ್ ಮಾಡಿ ನಿಂತು ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಇಷ್ಟು ವರ್ಷ ಯಾರೂ ಮಾಡಲಾರದ ಅಭಿವೃದ್ಧಿ ಕೆಲಸಗಳನ್ನು ಚಾಮರಾಜ ಕ್ಷೇತ್ರದಲ್ಲಿ ಮಾಡಲೇಬೇಕು ಅಂತ. ಅದಕ್ಕೆ ಎಲ್ಲ ವಾರ್ಡ್ಗಳಲ್ಲೂ ನಾಗೇಂದ್ರರವರು ಅಭಿವೃದ್ಧಿಗೆ ಸಾಕಷ್ಟು ಹಣ ಕೊಡ್ತಿದ್ದಾರೆ. ಅದಕ್ಕಾಗಿ ನನ್ನ ಕ್ಷೇತ್ರ ನನ್ನ ಕೆಲಸ ಅಂತ ಪಾದಯಾತ್ರೆಗೆ ಹೊರಟಿದ್ದಾರೆ. ಎಲ್ಲೆಲ್ಲಿ ಏನೇನು ಕೆಲಸ ಆಗಿದೆ, ಎಷ್ಟು ಹಣ ಕೊಟ್ಟಿದ್ದೀನಿ, ಇಲ್ಲಿವರೆಗೂ ಎಷ್ಟು ಹಣ ಕೊಡಬೇಕಾಗಿದೆ, ಎಲ್ಲಿವರೆಗೂ ಕೆಲಸ ಆಗಿದೆ, ಶಾಸಕರ ನಿಧಿ ಸಂಪೂರ್ಣ ಉಪಯೋಗಿಸಿಕೊಂಡು ಕಾಮಗಾರಿಗಳು ಯಾವ ಹಂತದಲ್ಲಿವೆ ಎಲ್ಲವನ್ನು ನೋಡೋಕ್ಕೆ ಸ್ವತಃ ಶಾಸಕರೇ ಫೀಲ್ಡ್ಗೆ ಇಳಿದು ಬಿಡ್ತಾರೆ. ಇನ್ನು ಕೆಲಸ ಆಗಲೇಬೇಕು, ಎಷ್ಟು ದುಡ್ಡು ಬೇಕು ತಗೊಳ್ಳಿ ಅಂತ ಓಪನ್ ಆಗಿ ಹೇಳ್ತಾರೆ. ಅಡ್ವಾನ್ಸ್ ಆಗಿ ಕೂಡ ಹಣವನ್ನು ಇಟ್ಟಿರ್ತಾರೆ. ಇರೋ ಬರೋ ಗಲ್ಲಿ, ರಸ್ತೆ, ಸರ್ಕಲ್ ಎಲ್ಲವನ್ನು ಸುತ್ತಿ ಅಭಿವೃದ್ಧಿ ಜಾತ್ರೆ ಮಾಡ್ತಿದ್ದಾರೆ, ಅಂದರೆ ಪಾದಯಾತ್ರೆ ಮಾಡ್ತಿದ್ದಾರೆ. ಇನ್ನು ನಾವು ಶಾಸಕರನ್ನ ಹಿಂಬಾಲಿಸ್ತೇವೆ, ಏನು ಆಶ್ವಾಸನೆ ಕೊಡ್ತಿದ್ದೀರಾ ಹೆಂಗೆ ಅಂತ. ಏನು ಕೆಲಸ ನಡೀತಿದೆ ಶಾಸಕರು ಹೇಳ್ದಂಗೆ ನಮಗೂ ಗೊತ್ತಾದದ್ದು ನಿಜಕ್ಕೂ ಇದು ಅಭಿವೃದ್ಧಿಯ ಜಾತ್ರೆನೇ ಸರಿ ಅಂತ. ಅಷ್ಟರ ಮಟ್ಟಿಗೆ ಕೆಲಸ ಮಾಡ್ತಿದ್ದಾರೆ. ಒಂದೊಂದು ವಾರ್ಡ್ಗಳಲ್ಲೂ ಅಂದರೆ ಯಾವ ಶಾಸಕನೂ ತರಲಾರದಷ್ಟು ಹಣವನ್ನು ಇವರು ತಂದಿದ್ದಾರೆ. ಇದುವರೆಗೂ 106 ಕೋಟಿಯನ್ನು ಚಾಮರಾಜ ಕ್ಷೇತ್ರಕ್ಕೆ ಅಡ್ವಾನ್ಸ್ ಆಗಿ ಇಟ್ಟುಬಿಟ್ಟಿದ್ದಾರೆ. ಒಂದು ಮಾತಿದೆ, ಸ್ಮೈಲ್ ಚಾಲೆಂಜ್, ಫಿಟ್ನೆಸ್ ಚಾಲೆಂಜ್ ಅನ್ನೋ ಹಾಗೆ ಇದು ಅಭಿವೃದ್ಧಿಯ ಚಾಲೆಂಜ್. ಪ್ರತಿ ಶಾಸಕನು ಈ ಥರದ ಚಾಲೆಂಜ್ ಮಾಡಿಬಿಟ್ರೆ ಮತ್ತೇನಿದೆ, ಕ್ಷೇತ್ರದಲ್ಲಿ ಸೂಪರು. ಬನ್ನಿ, ಇವತ್ತು ಮೈಸೂರಿನ ತಿಲಕ್ ನಗರ ವಾರ್ಡ್ ನಂಬರ್ 25ರಲ್ಲಿ ಪಾದಯಾತ್ರೆ ಕೈಗೊಂಡಿದ್ದಾರೆ. ಎಲ್ಲಿ ಏನೇನು ಸಮಸ್ಯೆ ಆಗಿದೆ, ಏನು ಕೆಲಸ ಆಗಿದೆ ನೋಡುವ. ಈಗ ಪಾದಯಾತ್ರೆ ಆರಂಭದಿಂದ ಅಂತ್ಯದವರೆಗೂ ಶಾಸಕರನ್ನ ಹಿಂಬಾಲಿಸ್ತಿದ್ದೀವಿ. ದಾಖಲಾತಿಗಳನ್ನ ಪರಿಶೀಲಿಸ್ತಾರೆ. ಇವರೇ ಕಾರ್ಪೊರೇಷನ್ ಎಲ್ಲ ಮಾಡ್ಬಿಟ್ಟಿರೋದು ನೋಡಿ, ಇವ್ರು ಡಾಕ್ಯುಮೆಂಟ್ಸ್ ನೋಡಿ ಯಾವ ಸರಿ ಸ್ವಲ್ಪ ಮಾತಾಡಿ. ಅವರು ಹೋದಲ್ಲ, ನಿಮ್ಮ ಮನೆ ಮುಂದೆ ಅವರೇ ಬಂದವ್ರಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಬೇಕಂತ ಕೋಟಿ ದುಡ್ಡು ಕೊಟ್ಟಿರೋದು ನಾನು. ಹೊಸ ತಿಲಕ್ ನಗರನೇ ಮಾಡಬೇಕು ಅಂತಕ್ಕಂಥದ್ದನ್ನು ನನ್ನ ಚುನಾವಣೆ ಟೈಮಲ್ಲಿ ಹೇಳಿದ್ದೆ, ಅದು ಇವತ್ತು ಫಲಿಸಿದೆ. ಈ ಒಂದು ಗಲ್ಲಿನೂ ಬಿಟ್ಟಿಲ್ಲ ನಾವು. ಇವರು MLA ಆದಮೇಲೆ ಈಗ ಈ ಅಭಿವೃದ್ಧಿ ಕಾಣ್ತಿರುತ್ತೆ. ಹತ್ತು ಮುಕ್ಕಾಲು. ಹಾಗಾದ್ರೆ ಪಾದಯಾತ್ರೆ ಉದ್ದಕ್ಕೂ ಕೂಡ ನಾವು ಇರ್ತೇವೆ. ನೀರೆಲ್ಲ ಬತ್ತಾಯ್ತು, ಮಾಡಿದ್ಮೇಲೆ ಎಲ್ಲ ಬತ್ತಾಯ್ತು. ಏನು ಮಾತಾಡ್ತಾ ಅವಾಗ ಎಷ್ಟು ಬೇಗ ಓಡ್ತಾ ಇದೆ. ಈ ಗಲ್ಲಿ ನಾಯಕರಣ ಇವರು ಏನಾದ್ರು ಸಮಸ್ಯೆ ಆಯ್ತಾ? ಬಡ್ಡಿಗೆಲ್ಲ ಇದೆಲ್ಲ ಹಾಕ್ಸಿದ್ದಾರೆ, ರೋಡ್ ಮಾಡಿಸೋರೆ ಎಲ್ಲ. ಏನು ಹೇಳೋ ಇದ್ದೇ ಇರೋದು, ಏನು ಹೇಳೋ ಹೇಳಿ. ಏನಾದ್ರು ಬೇಕಾದ್ರೆ ಖಂಡಿತ ಹೇಳ್ತೀವಿ, ಕಾಣ್ತೀವಿ. ಸರಿ, ಆಯ್ತು. ಜೊತೆ ಕುತ್ಕೊಳ್ಳೋಕೆ ಜಾಗ ಇಲ್ಲ, ನಾವು ರೋಡಲ್ಲಿ ಕುತ್ಕೊಂಡು ಸಂಘ ಮಾಡ್ತಾ ಇದ್ದೀವಿ. 4 ವರ್ಷದಿಂದ ಇದೇ ನಮಗೆ ಪ್ರಾಬ್ಲಮ್ ಆಗಿರೋದು. ಈಗ ರಂಗಸ್ವಾಮಿ ಅವ್ರಿಗೆ ಕೇಳಿದ್ವಿ, ಶೋಭಂಗೆ ಹೇಳಿದ್ವಿ, ನಮಗೆ ಒಂದು ಏನಾದ್ರು ವ್ಯವಸ್ಥೆ ಮಾಡ್ಕೊಡಿ, ರೂಮ್ ಮಾಡಿಸ್ಕೊಡಿ ನಮಗೆ. ಅಲ್ಲಿ ರೂಮಲ್ಲಿ ಕಟ್ತಾ ಇದ್ದಾರಲ್ವಾ, ಅದನ್ನ ಯಾರಲ್ಲಿ ಹೇಳಿದ್ರು ಇದು ಅಂಗನ ಸ್ತ್ರೀ ಶಕ್ತಿಗೆ ಕಟ್ಟಿದ್ದಾರೆ
ಮಾಡೋದು? ಸ್ತ್ರೀ ಶಕ್ತಿಗೆ ಆಮೇಲೆ ತಪ್ಪು ತಿಳ್ಕೊಂಡ್ಬಿಟ್ಟು ಆಮೇಲೆ ಹಂಗಂತ ಸ್ತ್ರೀ ಶಕ್ತಿ ಮಾತಾಡ್ತಾ ಬಂದು ಆಮೇಲೆ ಗಲಾಟೆ ಮಾಡ್ತದೆ. ಇಲ್ಲ ಇಲ್ಲ ಹಣ ಅಂಗನವಾಡಿ ಮೇಲೆ ಅಂಗನವಾಡಿಗೆ ಮೇಲೆ ಕಟ್ಕೊಟ್ಟೆ. ಅದೇ ನಾವು ನೆನೆ ಅವತ್ತು ಅದರಲ್ಲೇ ಕೂಡ ಮಾಡಿ ಎಲ್ಲ ಅಲ್ಲ ನಮ್ಗೆ ಅಂಗನವಾಡಿ ಬೀಗಗಳು ಕೊಡಲ್ಲ. ಅದರಲ್ಲೇ ಒಂದು ಅಂಗನವಾಡಿ ಮಾಡಬೇಕು. ಅವು ಒಂದೊಂದು ದಿನ ಒಂದು 4 ಸಂಘಗಳು 4 ದಿನ ಬರ್ತಾರೆ. ಒಂದು ವಾರದಲ್ಲಿ ಒಂದು ದಿನ 4 ಸಂಘಗಳು ನಾವು ಒಂದು ಕೀ ಕೊಟ್ರೆ ನಾವೇ ಮಾಡಿಸ್ಕೊತೀವಿ ಅಣ್ಣ. ನಾವು ಯಾರಿಗೂ ತೊಂದರೆ ಕೊಡಕ್ ಹೋಗಲ್ಲ. ಇವ್ರದೇನೆ ನನ್ನ ಕ್ಷೇತ್ರ ನನ್ನ ಕೆಲಸ ಕಾರ್ಯಕ್ರಮ ಚಾಮರಾಜ ಕ್ಷೇತ್ರದ ಶಾಸಕರಾದ ಶ್ರೀಯುತ ಎಲ್ ನಾಗೇಂದ್ರರವರು ಪಾದಯಾತ್ರೆ ಕೈಗೊಂಡಿದ್ದಾರೆ. ವಾರ್ಡ್ ನಂಬರ್ 25 ರಂಗಸ್ವಾಮಿ ಕಾರ್ಪೊರೇಟರ್ ತಿಲಕ್ ನಗರ ವಾರ್ಡ್ನಲ್ಲಿ ನನ್ನ ಕ್ಷೇತ್ರ ನನ್ನ ಕೆಲಸ ಕಾರ್ಯಕ್ರಮ ಆರಂಭಿಸಿದ್ದಾರೆ. ಸೊ ಒಂದಷ್ಟು ಏರಿಯಾಗಳಿಗೆ ಸುತ್ತಿ ಒಂದಷ್ಟು ಏರಿಯಾಗಳಿಗೆ ಭೇಟಿ ಕೊಟ್ಟು ಜನಗಳ ಸಮಸ್ಯೆ ಏನು ಅಂತ ಆಲಿಸೋದಕ್ಕೆ ಅವರು ತಯಾರಾಗಿದ್ದಾರೆ. ನೋಡೋಣ. ಹಾಗಾದರೆ ಪಾದಯಾತ್ರೆ ಉದ್ದಕ್ಕೂ ಕೂಡ ನಾವು ಇರ್ತೇವೆ. ಏನೇನು ಆಶ್ವಾಸನೆ ಕೊಡ್ತಾರೋ ಆಶ್ವಾಸನೆ ಎಷ್ಟು ಮಟ್ಟಿಗೆ ಈಡೇರುತ್ತೋ ಪ್ರತಿಯೊಂದನ್ನು ಕೂಡ ನಿಮಗೆ ಫಾಲೋ ಅಪ್ ಮಾಡ್ತಾ ಇರ್ತೇವೆ. ಅವ್ರನ್ನ ಹಿಂಬಾಲಿಸ್ತಾನೆ ಇರ್ತೇವೆ. ಅವರು ಒಂದು ಸಲ ಬಂದು ಹೋದ ನಂತರ ಆ ಜಾಗದಲ್ಲೇ ಏನು ಬದಲಾವಣೆ ಆಯಿತು ಅಂತಲೂ ಕೂಡ ನಾವು ತಿಳ್ಕೊಳ್ತಾ ಇರ್ತೇವೆ. ಎಸ್, ಅಲ್ಗ ಹಾಕಿ. ಒಂದು ಗಂಟೆಯಿಂದ 6 ಗಂಟೆ ತನಕ ಬರ್ತದೆ ಅಣ್ಣ. 6 ಗಂಟೆಗೆ ನಿಂತು ಹೋಗ್ತಿದೆ ಅಣ್ಣ. ಅದು ಮನೆಗೆ ಅಲ್ಲಿಂದ ಅದೇ ಈಗ ಟ್ಯಾಂಕ್ ಬರ್ತಾ ಇತ್ತಾರಣ್ಣ. ಅದರಲ್ಲಿ ಬಂದಾಗ ಆಯ್ತದೆ ಟ್ಯಾಂಕ್ ಕೊಡ್ರಿ. ಒಂದು ಜಾಸ್ತಿ ಕೊಡ್ರಿ ಸಾಕು, ಖುಷಿಯಾಗ್ಬಿಡ್ತಾರಪ್ಪ. ಇಲ್ಲಿ ನಾನು ಹೇಳೋದಕ್ಕೆ ಫೋನ್ ನಂಬರ್ ಕೊಡೋ, ಇಲ್ಲಿ ಫೋನ್ ನಂಬರ್ ಕೊಡೋ ಅವ್ರಿಗೆ. ಎಲ್ಲರ್ತವೆಲ್ಲ ನೀನು ಕ್ಯಾಲೆಂಡರ್ ಇದೆಯವ ನಂದು. ಲಾಸ್ಟ್ 9 ಸೇರಿಸ್ಕೊಳ್ಳಿ. ಇವನ್ನೇನೋ 1 ಗಂಟೆ ಎಕ್ಸ್ಟ್ರಾ ಕೊಡಲಿಲ್ಲ ಒಂದು ವಾರದಲ್ಲಿ ನನಗೆ ಹೇಳಿ. ಹಳೆ ಮನೆಗೆ ಅವ್ರ ಅಣ್ಣನಿಲ್ಲ ಮಕ್ಕಳುಗಳು ಸರ್ ಜೀವನ ಕಿರಣ ಅಂತ ಇದ್ದಾರೆ. ನಮಗೆ ಭಾರಿ ಟಾರ್ಚರ್. ಒಂದು ನ್ಯಾಯ ಇಲ್ಲ. ಮಕ್ಕಳಿಗೆ ಮಗ ಅಂತ ವಾದ ಮಾಡ್ತಾರೆ. ಮೈಸೂರು ಬೆಂಗಳೂರು ಆಯ್ತೈತೆ ಕೇಸ್ 10 ಗಂಟೆ ಇದೆ ಅಂತಂದ್ರೆ ಇರ್ತಾ ಇಲ್ಲ. ಈಗಲೇ ಕಟ್ಕೊತೀನಿ ಅಂತಾರೆ. ಮನೆಯೆಲ್ಲ ಭಾರಿ ಪ್ರಾಬ್ಲಮ್ ಆಯ್ತೈತೆ. ಯಾವ ಇದಕ್ಕೆ ನಮ್ಮನೇನು ಸರ್ ಇದು ಅವ್ರದ್ದು ಪಕ್ಕದಲ್ಲೇ ಸರ್. ಎಲ್ಲ ಹಳೆ ಮಾಡಿ ಸರ್. ಎಲ್ಲ ಗೊತ್ತಾಯ್ತು ಅಂದ್ರೆ ಅವರು ನೋಡಿ ಇಷ್ಟು ಅಗಲ ತಗೊಂಡಿದ್ದಾರೆ. ಇವ್ರಿಗೆ ಇಷ್ಟು ಕೊಟ್ಟಿದ್ದಾರೆ, ಇಷ್ಟು ಕೊಟ್ಟಿದ್ದಾರೆ. ಮಕ್ಕಳುಗಳು ಒಂದೇ ಈಕ್ವಲ್ ತಗೊಳ್ಳಿ. ತಂದೆ ಮಾಡಿ ಬರ್ಕೊಟ್ಟಿರೋದು ಇವ್ರು ತಂದೆ ಮಾಡಿಸ್ಕೊಂಡಿರೋದು. ಇವ್ರವ್ರೆ ಇನ್ನೂ ನೋಡಿ ಇವ್ರಿಗೆ ತಂದೆ ಕೇಸ್ ಇನ್ನು 100 ವರ್ಷ ಅದೆಲ್ಲ ಲೆಕ್ಕ ಅಲ್ಲ. ಸ್ಟೇಜ್ ಇದೆಯಾ ಸರ್? ಸ್ಟೇಜ್ ಏನಪ್ಪ? ನಾನು ಅವ್ರ ಪರ ಅಲ್ಲ. ಸ್ಟೇ ಇದೆಯಾ? ಸ್ಟೇ ಅದಕ್ಕೆ ಸರ್ ಕೋತಿ ಕತೆ ಮಾಡ್ತಿರೋದು ನಮಗೆ ಗೊತ್ತಾಗಿಲ್ಲ. ತಡೆದಿದ್ದೀವಿ. ಅವ್ರೇನು ಯಾರು ತಡೆದಿದ್ರು? ನಾವು ಇದು ಬಾಯಲ್ಲಿ ತಡೆಯೋದಲ್ಲ. ಅಲ್ಲಲ್ಲ ಬಾಯಲ್ಲಿ ತಡೆಯೋದು ಅವ್ರು ನಿಲ್ಲಿಸಿ ಜಗಳ ಆಡೋದಲ್ಲ. ನೀವು ದಾಖಲಾತಿಗಳಲ್ಲಿ ತಡಿಬೇಕು. ತಡೆದಿದ್ದೀವಿ ಅಲ್ಲಿ. ಅವ್ರು ನೀವು ಅಲ್ರಿ ಬನ್ರಿ ಇಲ್ಲಿ ಒಂದು ನಿಮಿಷ. ನನಗೆ ನೋಡಿ ಈ ಗಲಾಟೆ ಹಿಡಿತೀರಿ ನನಗೆ ಗೊತ್ತಿಲ್ಲ ಸರ್. ಬನ್ರಿ ಇಲ್ಲಿ. ಇವ್ರದ್ದು ಯಾವುದು ಸದ್ಯದ ಡಾಕ್ಯುಮೆಂಟ್ಸ್ ಇಬ್ಬರು ಕರೆಸಿ ಡಾಕ್ಯುಮೆಂಟ್ಸ್ ಯಾರು ಪರ ಇದೆ ಅವ್ರು ಮಾಡ್ತೀನಿ. ಓಕೆ ಸರಿನಾ? ನಾನು ಅವ್ರ ಪರ ಇವ್ರ ಪರ ಅಂತಲ್ಲ. ಡಾಕ್ಯುಮೆಂಟ್ಸ್ ಯಾರು ಪರ ಕರೆಕ್ಟಾಗಿದೆ ಅವ್ರಿಗೆ ಹೇಳ್ಬಿಟ್ಟು ಕೆಲಸ ಶುರು ಮಾಡೋಕೆ ಅವಕಾಶ ಇದೆ ಮಾಡ್ಕೊಡಿ. ಇಲ್ಲಾಂದ್ರೆ ಸ್ಟಾಪ್ ಮಾಡ್ತಾರೆ. ನೋಡಪ್ಪ ನೀನು ಒಂದು ನಿಮಿಷ ಕೇಳಿದ್ರೆ ಸುಮ್ಮನೆ ನನಗೆ ಡಾಕ್ಯುಮೆಂಟ್ಸ್ ಎಲ್ಲ ಓದ್ತಾ ಕೊಟ್ಕೊಳ್ಳೋಕ್ಕಾಗಲ್ಲ. ನಿಮಿಷ ಹುಡುಗು ಇವರಿಬ್ಬರು ದಾಖಲಾತಿಗಳನ್ನ ಪರಿಶೀಲಿಸ್ತಾರೆ. ಇವರೇ ಡಿಒ ಆಯ್ತಾ? ಇವರೇ ಕಾರ್ಪೊರೇಷನ್ ಎಲ್ಲ ಮಾಡಿಕೊಟ್ಟಿರೋದು ಕೊಟ್ಟಿರೋದಲ್ಲ. ನೋಡಿ ಇವ್ರ ಡಾಕ್ಯುಮೆಂಟ್ಸ್ ತರಿಸಿ ನೋಡಿ ಯಾವ ಸರಿ ತಪ್ಪು ಅಂತ ತೀರ್ಮಾನ ಮಾಡ್ತಾರೆ. ಭಾಳ ಈ ರೋಡೆಲ್ಲ ಮಾಡಿರೋದು. ಈ ರೋಡ್ ಭಾಳ ಮಾಡಿಸ್ಕೊಡ್ತೀವಿ. ಇದು ಶಾಸಕರ ಪಾದಯಾತ್ರೆ ಮುಂದುವರಿತಾ ಇರುವಂಥದ್ದು. ಸೊ ಎಲ್ಲೆಲ್ಲಿ ಅಭಿವೃದ್ಧಿ ಕೆಲಸಗಳಾಗಿದೆ ಅದನ್ನು ತೋರಿಸ್ತಾ ಬಂದಿದ್ದಾರೆ. ಸರ್ ಈಗ ಒಂದು ರಸ್ತೆಗೆ ಬಂದಿದ್ದೀವಿ. ಇನ್ನು ಈ ರಸ್ತೆ ಸರ್ ಒಂದು ನಿಮಿಷ ಸರ್, ಒಂದು ಸೆಕೆಂಡ್. ಈ ರಸ್ತೆ ಇಲ್ಲಿ ವಿಷಯ ಮಾತಾಡಿ, ಅಲ್ಲಿ ವಿಷಯ ಮಾತಾಡಿ ಸರ್. ಈ ರಸ್ತೆ ಸುಮಾರು ಸೈಜಿ ರೋಡಿಂದ ಆ ಒಂದು ಏನು ಯಾವುದು ಯಾವ ರೋಡಪ್ಪ ಬರ್ರಿ
ಯಾವ ರೋಡ್ವರೆಗೆ ಇದಾಗಿದ್ದು? ಇದು ಅಶೋಕ ರೋಡ್ ಟು ಅಶೋಕ ರೋಡ್. ಅಶೋಕ ರೋಡ್ವರೆಗೆ ಸುಮಾರು 2 ಕೋಟಿ ರೂಪಾಯಿನ ಇದಕ್ಕೇನೆ 3 ಕೋಟಿ ಒಳಗಡೆ 2 ಕೋಟಿ ಇದಕ್ಕೆ ಮೀಸಲಾಗಿಟ್ಟಿದ್ವಿ. 2 ಸೈಡ್ ಡ್ರೈನ್ ಈಗಾಗಲೇ ಆಗಿದೆ, ಆಗಿರ್ತಕ್ಕಂಥ ಯೂಸಿಡಿನ್ ಆಗಿದೆ. ಕೇವಲ ಬರೀ ರಸ್ತೆ ಆಗಬೇಕು. ರಸ್ತೆ ಕಂಪ್ಲೀಟ್ ಆಗ್ತದೆ, 3 ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ 100%. ಇದಕ್ಕೆ ದುಡ್ಡು ಕೊಟ್ಟಿರೋದು 3 ಕೋಟಿ. ಸ್ವಲ್ಪ ಹಿಂದೆ ಬರುತ್ತೆ. ಖುಷಿ ಆಗೋಯ್ತು ಈ ಮಹಿಳೆಯರನ್ನ ನೋಡಿ. ಅಪ್ಲೈ ಮಾಡಿದ್ದೀರಾ? ಎಲ್ಲ ಹೆಂಗ್ ಸರ್ ಆಯ್ತು ಮಾಡ್ತಾರೆ. ಯಾರೋ ಒಬ್ರು ಸರಿ ಹೋಗಿ ಸೈನ್ ಮಾಡಿ ಕೊಡ್ತಾರೆ, ಬಂದಿಲ್ಲ. ರೇಷನ್ ಕಾರ್ಡ್ ಎಲ್ಲ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ದೀರಾ? ಪೋಸ್ಟ್ ಆಫೀಸ್ ನಮ್ದು ಕೇಳಿ, ಪೋಸ್ಟ್ ಆಫೀಸ್ ಬರಲ್ಲ. ಹೊಸ ಬ್ಯಾಂಕ್ ಅಕೌಂಟ್ ಕೊಡುವವರಿಗೆ ಮತ್ತೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು. ಕೇಳಿ, ಆಧಾರ್ ಕಾರ್ಡ್ ಲಿಂಕ್ ಆಗಬೇಕು. ಅಲ್ಲಿ ಇವೆಲ್ಲ ಸಣ್ಣ ಪ್ರಾಬ್ಲಮ್. ನೀವೇ ಖುದ್ದಾಗಿ ಹೋಗ್ಬೇಕು. ಗೊತ್ತಾಯ್ತು? ನೀವು ಹೋಗು. ಏನಾದ್ರು ಇಷ್ಟನ್ನು ಒಂದು ಸೆಕೆಂಡ್ ಏನೇನು ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಇಷ್ಟು ಜನರು ಎಷ್ಟು ದಿನ ಬೇಕು? ಒಬ್ಬೊಬ್ಬರಾಗಿ ಮಾತಾಡಿ. ನಿಮ್ಗೆ ಸ್ವಲ್ಪ ಒಬ್ಬೊಬ್ಬರಾಗಿ ಮಾತಾಡಿ. ಆಮೇಲೆ ಕೇಳ್ರಮ್ಮ, ಇಲ್ಲಿ ಬಂದವ್ರೆ ನಿಮ್ಮನೆ ಮುಂದಕ್ಕೇನೆ, ನೀವು ಅವರು ಹೋದಲ್ಲ, ನಿಮ್ಮನೆ ಮುಂದೆ ಅವರೇ ಬಂದವ್ರೆ. ಕೇಳ್ಕಡೆ ಒಂದು ಹೇಳಪ್ಪ ಜೋರಾಗೆ. ಬ್ಯಾಂಕ್ ಅಕೌಂಟು, ಪಾಸ್ಬುಕ್ಕು, ಬ್ಯಾಂಕ್ ಅಕೌಂಟ್ ಮಾಡಿ ಪಾಸ್ಬುಕ್ ತಂದು ಕೊಡಬೇಕು. ಆಧಾರ್ ಕಾರ್ಡ್ನ ಲಿಂಕ್ ಮಾಡ್ಬೇಕು. ಅದ್ರ ನೋಡಕ್ಕೆ ಆರ್ಡರ್ ಕಾಪಿ, ಹಳೆ ಆರ್ಡರ್ ಕಾಪಿನ ಲಿಂಕ್ ಮಾಡಿ ಕೊಡಬೇಕು. ಇಷ್ಟು ಕೆಲಸ ನೀವು ಮಾಡಿಕೊಟ್ರೆ ಮಾಡಿಸಬೇಕಿರ್ತೀವಿ. ಕೆಲಸ ಮಾಡಿ ಇಷ್ಟು ಈಗ ಇವ್ರು ಕೈ ಕೊಟ್ಟಿದ್ರಲ್ಲ, ಇವ್ರಿಗೆ ಜವಾಬ್ದಾರಿ ಕೊಡ್ತಿದ್ದೀನಿ. ನೋಡಪ್ಪ, ಫೋನ್ ನಂಬರ್ ತಗೋ, ಕರ್ಕೊಂಡ್ಬಂದು ಎಲ್ಲರೂ ಆಯ್ತು ಕಣಕ್ಕ ಬಂದು ಅದಕ್ಕೆ ನಿಮಿಷ ಕೇಳ್ರಮ್ಮ. ಇದು ನನ್ನ ಅರ್ಥ ಆಯ್ತಾ? ಇದು ಗೊತ್ತಾಯ್ತಾ? ಇದನ್ನ ಮಾಡಿಸಿ ದಾಸ ಮಾಡ್ಕೊಡ್ತಾರೆ ಎಲ್ಲರೂ. ಎಷ್ಟು ಜನ ಇದ್ದೀರಾ? ನಾವು ಒಂದು 35 ಗಂಟೆ ಇದ್ದೀವಿ. ಇಲ್ಲೆಷ್ಟು ಜನ? ಎದ್ದಪ್ಪ, ಕೈ ಎದ್ರಪ್ಪ. ರೇಷನ್ ಕಾರ್ಡ್ ಬಂದಿದ್ದಷ್ಟು ನಿನಗೆ ತೊಂದರೆ ಎಲ್ಲ ಮಾಡಿಸಿ ಜಾಸ್ತಿ ಇಟ್ಕೊಳ್ಳಿ. ಅವ್ರಿಗೆ ಅಧಿಕಾರಿ ಇಲ್ಲೇ ಬಂದ್ರೆ ನಿಮ್ಮಲ್ಲಿ ನೀವೇನು ಇಲ್ಲೇ ಬಂದರೆ ಮಾಡಿಸ್ತಾರೆ. ಚೆನ್ನಾಗಿದೆಯಲ್ಲ, ಮೊದಲಿಗಿಂತ ಚೆನ್ನಾಗಿಲ್ಲ. 5 ವರ್ಷದಿಂದ ಹಿಂಗಿಂತ ನಮ್ಮ ನಂಬರಕ್ಕೆ ಬಂದು 10 ಕೋಟಿ ಕೊಟ್ಟಿರೋದು
ಮೊನ್ನೆ 1,2,70,000 ಕಾರ್ಪೊರೇಷನಲ್ಲಿ 50,000 ಮತ್ತು 30 ಲಕ್ಷ ಮಾಡಿರೋಣ 55 ಕಾರ್ಪೊರೇಷನ್ ಅಲ್ಲಾಗಲ್ಲ ಅಣ್ಣ ಮಹೇಶ ಮನೆ ಇಲ್ಲಮ್ಮ ನಾವು ಮಾಡಿಸ್ಕೊಡೋಣ ಕಾರ್ಯಕರ್ತೆ ಎಲ್ಲ ವಾಜಪೇಯಿ ಲಾಕೆಟ್ ಆಗೋದಿಲ್ಲ ಪಕ್ಕ ಮಾಡಿದ್ರೆ ನೀವು ಎಟ್ಕೊಂಡಿದ್ದೀರ ಕಟ್ಟಿದ್ರೆ ನೋಡಕ ಕೇಳಿ ಅಲ್ಲಗ ಅಷ್ಟು ಕಟ್ಟಲಿಲ್ಲ ಅಂದರೆ ಅಲ್ಲಮ್ಮ ಎಲ್ಲ ನಿಮಗೆ ಸರ್ಕಾರನೇ ಕಟ್ಕೊಡ್ತದೆ ಅದರಲ್ಲಿ 5 ಲಕ್ಷ ಕೊಡ್ತದೆ 96,000 ನೀವು ಕಟ್ಟಿದ್ರೆ ಅದನ್ನ ಏನಕ್ಕ ರಾಜೀವ್ ಗಾಂಧಿ ಯಾವ ಪಕ್ಕ ಮನೆ ಎಷ್ಟು ಕೊಡ್ತಾರೆ ಪಕ್ಕ ಮನೆ 1,2,70,000 ಕಾರ್ಪೊರೇಷನಲ್ಲಿ ಅಲ್ಲಮ್ಮ ಎಲ್ಲ ನಿಮಗೆ ಸರ್ಕಾರನೇ ಕಟ್ಕೊಡ್ತದೆ ಅದೆಲ್ಲ 5 ಲಕ್ಷ ಕೊಡ್ತದೆ 96,000 ನೀವು ಕಟ್ಟಿದ್ರೆ ಅದನ್ನ ಏನಕ್ಕ ಈಗ 10 ಕೋಟಿ ದುಡ್ಡು ಕೊಟ್ಟಿರೋದು ನಾನು ನಿಮಗೆ ತಿಲಕ್ ವಿಶೇಷವಾಗಿ 10 ಕೋಟಿ ಲೈಟ್ ಎಲ್ಲ ಗೊತ್ತಾಯ್ತು ನೀವು ಮಾಡ್ಸಪ್ಪ ನೀವು ಆಯ್ತು ಅಲ್ಲಿಗೆಲ್ಲ ಇಂಟರ್ವ್ಯಾಕ್ ಆಗ್ತಿಲ್ಲ ಇಲ್ಲಿಗೆ ತಿರುಗುಂಟಿಗೆ ಚೆನ್ನಾಗಿರೋದು ಒಂದು ಗ್ರಾನೈಟ್ ಟೈಪ್ ಕಲ್ಲು ಬಿಡ್ರಿ ನಾವು ಹೇಳ್ತೀವಿ ಜಾಬ್ ಬಿಡ್ರಿ ಕಲ್ಲೆಲ್ಲ ಬರುತ್ತೆ ಸ್ಟೋನೇ ಗ್ರಾನೈಟಲ್ಲೇ ಮಾಡಿಸ್ಕೊಡ್ತೀವಿ ಏನಪ್ಪ ಪಾಲಿಶ್ ಆಗಿರಲ್ಲ ಅಷ್ಟೇ ಪಾಲಿಶ್ ಆಗಿರಲ್ಲ ಗ್ರಾನೈಟಲ್ಲಿ ಮಾಡಿಸ್ಕೊಡ್ತಾರೆ ಅದರೊಳಗೆ ಮಾಡ್ಕೊಡ್ತೀವಿ ಆಮೇಲೆ ಕೋವಿಡ್ ಅಂತ ಹಂಗೆ ತಗೊಂಡೋಗಿದ್ದು ಅಫರ್ ಮಾಡಿ ಈಗ ತಿಲಕ್ ನಗರ ಥರ ಇದೆ ಬಂದು ತಿಲಕ್ ನಗರ ಅದಲ್ಲದೆ ಇವ್ರು ಬೇರೆ ಒಂದು ಕೋಟಿ 20 ಕೋಟಿ ಹಾಕಿದ್ರು ಇನ್ನೊಂದು ಸಾಕು ಹೊಡಿಯಪ್ಪ ಒಳಗೆ ಹಂಗೆ ನೀರು ಬಂದ್ಬಿಡ್ತದೆ. ಸರ್ ಇದು 15 ಫೈನಾನ್ಸಿಂದ 32 ಲಕ್ಷ ರೂಪಾಯಿಯನ್ನು 25ನೇ ವಾರ್ಡಿನ ಕಾರ್ಪೊರೇಟರ್ ಆಗಿರ್ತಕ್ಕಂಥ ರಂಗಸ್ವಾಮಿಯವರು, ಹಿರಿಯರಾಗಿರ್ತ ಜಯಣ್ಣವರು, ದಾಸರವರು, ಹಾಗೆ ನಮ್ಮ ವಿನಯ್ ಅವರು, ಆಮೇಲೆ ಇನ್ಯಾರು ಇದ್ದಾರಪ್ಪ, ಸ್ವಾಮಿ ಚೇತನ್ ಅವರು, ಅರ್ಜುನ್ ಅವರು, ರಘು ಅವರು, ವೆಂಕಟೋಣಿ ಅವರು, ಮತ್ತು ಬಾಬು ಮಹೇಶ್ ಅವರು ಎಲ್ಲರೂ ಸಹ ಒಟ್ಟಿಗೆ ಸೇರಿ ಈಗ ಗುದ್ದಿ ಪೂಜೆ ಕಾರ್ಯಕ್ರಮ ಮಾಡಿದ್ದೀವಿ. ಎಷ್ಟನೇ ಮೇನಪ್ಪ ಇದು? ಥರ್ಡ್ ಮೇನ್ ಸಂಪೂರ್ಣವಾಗಿ ಫುಟ್ಪಾತು ಮತ್ತು ರಸ್ತೆ ಇಷ್ಟು ಸಹ ಆಗುತ್ತೆ. ಅದಲ್ಲದೆ ಇವತ್ತು ಇನ್ನೇನಲ್ಲಿ ದುಡ್ಡು ಕೊಡ್ಬೋದು ಸಾಧ್ಯ ಇದೆ. ಈಗ ಒಂದು ತಿಲಕ್ ನಗರ ಭಾಗವನ್ನು ನಾವು ಮಾಡಿದೋ. ತಿಲಕ್ ನಗರದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಈಗ 5 ವರ್ಷದಲ್ಲಿ 4 ವರ್ಷದಲ್ಲಿ ಇದ್ದಂಥ ಸಮಸ್ಯೆ ಇವತ್ತು ಕಾಣಿಸ್ತಾ ಇಲ್ಲ, ಎಲ್ಲ ಮಾಯ ಆಗಿದೆ. ಹೊಸದಾಗಿ ಒಂದು ಹೊಸ ತಿಲಕ್ ನಗರನೇ ಮಾಡಬೇಕು ಅಂತಕ್ಕಂಥದ್ದನ್ನು ನನ್ನ ಚುನಾವಣೆ ಟೈಮಲ್ಲಿ ಹೇಳಿದ್ದೆ, ಅದು ಇವತ್ತು ಫಲಿಸಿದೆ. ಅದು ನಂಗೆ ಭಾಳ ಖುಷಿಯಾಗಿದೆ, ಹಿರಿಯರೆಲ್ಲರಿಗೂ ಸಹ ಖುಷಿಯಾಗಿದೆ. ಇವತ್ತು ಒಂದು ರೀತಿ ವಾತಾವರಣ ಚೆನ್ನಾಗಾಗಿದೆ. 5 ವರ್ಷದಿಂದ ಇಲ್ಲಿ ಜನರು ಭಾಳ ಒಳ್ಳೆ ಜನ ಇದ್ದಾರೆ. ಇಲ್ಲಿ ಯಾರೂ ತುಂಬ ಶ್ರೀಮಂತರಿಲ್ಲ, ಎಲ್ಲ ಮಿಡ್ಲ್ ಕ್ಲಾಸ್ ಜನ ಇದ್ದರೂ ಅವ್ರಿಗೆ ಸವಲತ್ತು ಕೊಡಬೇಕಾದ್ರೆ ನಮ್ಗೆ ಭಾಳ ಖುಷಿಯಾಗುತ್ತೆ. ಆ ಖುಷಿಯಾಗುವಂಥ ಕೆಲಸನ ಅದಕ್ಕೆ ತಕ್ಕಂತೆ ನಮ್ಮ ಕಾರ್ಪೊರೇಟ್ರು ಸಹ ಶ್ರಮ ಹಾಕಿ ಹೊಡೆದಾಡಿ
ನಗರ ಪಾಲಿಕೆ ಹೊಡೆದಾಡಬೇಕಾಗತ್ತೆ. ಹೊಡೆದಾಡಿ ದುಡ್ಡು ತಂದಿದ್ದಾರೆ. ಮತ್ತು ನಾನು ಸಹ ಮ್ಯಾಕ್ಸಿಮಮ್ ದುಡ್ಡು ಕೊಟ್ಟಿದ್ದೀನಿ. 10 ಕೋಟಿ ಅಂದರೆ ಸಾಮಾನ್ಯ ಇಲ್ಲ ಒಂದು ವಾರ್ಡಿಗೆ ಕೊಡೋದು. ಅದಕ್ಕೋಸ್ಕರ ಚೆನ್ನಾಗಾಗಿದೆ ಚೆನ್ನಾಗಿಂತ ಹಣ್ಣೋರು ಜಾಸ್ತಿ ಕೊಟ್ಟಿರೋದಕ್ಕೆ ಆಗಿರೋದು. ನನಗೆ ಫುಟ್ಪಾತ್ ಮಾತ್ರ ಮಾಡ್ಕೋಬೇಕಾಗಿತ್ತು, ರಸ್ತೆ ನಾನು ಮಾಡೋಂಗಿರಲಿಲ್ಲ. ಅದಕ್ಕೆ ಅಣ್ಣ ಕೊಟ್ಟಿದ್ದು ಅನುದಾನದಲ್ಲೇ ಇಷ್ಟೆಲ್ಲ ನಮಗೆ ಈ ವಾರ್ಡ್ ಪ್ರತಿಯೊಂದು ಗಲ್ಲಿನೂ ಬಿಟ್ಟಿಲ್ಲ ನಾವು. ಸಣ್ಣ ಗಲ್ಲಿ ಯು ಜಿ ಡಿಯಿಂದ ಹಿಡಿದು ಡ್ರೈನಿಂದ ಹಿಡಿದು ಯು ಜಿ ಡಿಯಿಂದ ಇಷ್ಟು ಸಿಸ್ಟಮ್ಯಾಟಿಕ್ ಬರಬೇಕು ಅಂತ ಅಂದರೆ ಶಾಸಕರದು 90% ಎಫರ್ಟು, ನಮ್ಮದು 10% ಎಫರ್ಟು. ಈಗ ಪಾದಯಾತ್ರೆ ನೀವು ಬಂದಿರ್ತಾರೆ, ನಿಮಗೆ ಮೇಜರ್ ಸಮಸ್ಯೆ ಇಲ್ಲ ಅಂತ ಈಗ ಮೇಜರ್ ನೀವೇ ನೋಡಿದ್ದೀರಿ. ಪಾದಯಾತ್ರೆ ಶುರು ಆಗಿದ್ದು ಇಲ್ಲಿವರೆಗೆ ಎಲ್ಲರೂ ಒಂದು ರಸ್ತೆ ಹಾಳಾಗಿದ್ದಕ್ಕೆ ದುಡ್ಡು ಕೊಟ್ಟಿದ್ದೀವಿ. ಒಂದು 3 ಕೋಟಿ ಕೊಟ್ಬಿಟ್ಟಿದ್ದೀವಿ. ಅದರೊಳಗಡೆ ಬರ್ತಾಯಿದೆ. ಯಾವುದಕ್ಕೂ ದುಡ್ಡು ಕೊಟ್ಟಿಲ್ಲ ಅನ್ನೋಂಗಿಲ್ಲ. ಎಲ್ಲ ಕೆಲಸ ಹೆಚ್ಚು ಕಮ್ಮಿ ಸ್ಟಾರ್ಟಿಂಗಿಂದ ಫಿನಿಶ್ ಅಂತಾರಲ್ಲ, ಅದರ ಫಿನಿಶಿಂಗ್ ಎಂಡಿಗೆ ಬರ್ತದೆ. ತಿಲಕ್ ನಗರ ಪ್ರತಿಯೊಂದು ಗಲ್ಲಿ ಹಿರಿಯರು ಕೇಳಿ ಇಲ್ಲ, ತಿಲಕ್ ಅವ್ರ ಹೆಸರು ಬಾಲಗಂಗಾಧರ್ ತಿಲಕ್ ಅವ್ರ ಹೆಸರು ಇವತ್ತು ಸಾರ್ಥಕತೆ ಆಗಿದೆ. ಹಿಂದೆ ಒಂದು ರೀತಿ ಹಳ್ಳಿ ಥರ ಇತ್ತು, ಅದು ಹಳ್ಳಿ ಆಗ್ಬಿಟ್ಟಿತ್ತು. ನಂಗೆ ಅನ್ನಿಸ್ತಾಯಿತ್ತು ನನ್ನ ಚುನಾವಣೆಗೆ ಬಂದಾಗ ಏನು ಇದು ಈ ಮಟ್ಟಕ್ಕೆ ಜನ ಪಾಪ ಸಫರ್ ಆಗಿದ್ದಾರೆ. ಆಮೇಲೆ ಪ್ರತಿಯೊಬ್ಬರು ಒಳ್ಳೆ ಜನ ಇಲ್ಲಿ ಯಾರು ಸಹವಾಸಕ್ಕೂ ಹೋಗಲ್ಲ. ಆಮೇಲೆ ದೇವ್ರ ಪೂಜೆಗಳು, ಮಹದೇಶ್ವರನ ಪೂಜೆ ಮಾಡ್ತಾರೆ, ಚಾಮುಂಡಮ್ಮನ ಪೂಜೆ ಮಾಡ್ತಾರೆ, ಶನೇಶ್ವರನ ಪೂಜೆ ಮಾಡ್ತಾರೆ, ಮತ್ತು ಸಿದ್ದಪ್ಪಾಜಿ ಮಾಡ್ತಾರೆ, ದುರ್ಗಾದೇವಿ ಪೂಜೆ ಮಾಡ್ತಾರೆ, ಹನುಮ ಜಯಂತಿ ಮಾಡ್ತಾರೆ. 12 ಜನಾಂಗ ಇದೆ. 12 ಜನಾಂಗವೂ ಸಹ ಅಣ್ಣ ತಮ್ಮದಿ ರೀತಿ ಬದುಕ್ತಾರೆ. ಅದರಿಂದ ಭಾಳ ಖುಷಿ ಆಗ್ತದೆ. ಅದ್ರ ಜೊತೆಗೆ ಅಲ್ಪಸಂಖ್ಯಾತರು ಸಹ ಇದ್ದಾರೆ, ಅವರು ಸಹ ಅಣ್ಣ ತಮ್ಮದಿ ರೀತಿ ಬದುಕ್ತಾ ಇದ್ದಾರೆ. ಮೈಸೂರು ನಗರದಲ್ಲಿ ಅದಕ್ಕೆ ಮೊದಲು ಇದು NR ಕ್ಷೇತ್ರಕ್ಕೆ ಸೇರಿತ್ತು. ಅದು ಹೋಗಿ ಚಾಮರಾಜ ಕ್ಷೇತ್ರಕ್ಕೆ ಸೇರಿದ ಮೇಲೆ ಇದು ಅಭಿವೃದ್ಧಿ ಆಗಿರೋದು. ಚಾಮರಾಜ ಕ್ಷೇತ್ರಕ್ಕೆ ಬಂದ ಮೇಲೆ ಇವರು MLA ಆದಮೇಲೆ ಈಗ ಈ ಅಭಿವೃದ್ಧಿ ಕಾಣ್ತಿರೋದು. ನಾವು ಇಲ್ಲಿ 300 ವರ್ಷದಿಂದ ಇರೋ ಜನ ಹಳಬರು ನಾವು. ನಾನು ಸಿಟಿ ವೈಸ್ ಪ್ರೆಸಿಡೆಂಟ್ ಆಗಿದೆ ಮೈಸೂರು ಸಿಟಿ. ಈಗ ಶಾಸಕರು ನಿಮ್ಮ ಜೊತೆಲಿ ಇದ್ದಾರೆ, ಕೇಳ್ಕೊಳ್ಳೋದಿದೆಯಾ ಅವ್ರನ್ನ? ಏನಿಲ್ಲ, ಎಲ್ಲ ಮಾಡಿಟ್ಟಿದ್ದಾರೆ. ನಾನು ಹುಡುಕ್ತಾ ಏನು ಕಂಪ್ಲೇಂಟ್ ಇದೆ ಅಂತ ನನಗೂ ಸಿಕ್ತಿಲ್ಲ. ಅದಕ್ಕೆ ಕಂಪ್ಲೇಂಟ್ ಇದ್ರೆ ನಾವು ತಕ್ಷಣ ಹೇಳ್ತೀವಿ. ಇದು ಓಕೆ. ಚಾಮರಾಜ ಕ್ಷೇತ್ರ ಶಾಸಕರಾಗಿರುವಂಥ ಶ್ರೀಯುತ ಎಲ್ ನಾಗೇಂದ್ರ ಅವರು ಇವಾಗ ಪಾದಯಾತ್ರೆ ಕೈಗೊಂಡಿರುವಂಥದ್ದು. ಇದು ಪಾದಯಾತ್ರೆ ಎಲ್ಲ ಅಭಿವೃದ್ಧಿಯ ಜಾತ್ರೆ. ಇವರ NOC ಕೊಟ್ಟ ಮೇಲೆ ಶುರು ಮಾಡ್ಬಿಡ್ತಾರಪ್ಪ. ಇನ್ನು ಡಿಲೇ ಮಾಡೋಕ್ಕಾಗಲ್ಲ. ನಾಳೆಯಿಂದ ಶುರು ನಾವು ಇವತ್ತೆಲ್ಲ ಈಸ್ಕೊಂಡು ಕೊಡ್ತಾರೆ ಬಿಡಮ್ಮ. ಹೇಳಿ. ನಮಸ್ಕಾರ ಅಕ್ಕ. ಇದಕ್ಕೆ 25 ವರ್ಷ ಆಗುತ್ತೆ. ಈಗ ಮೇನ್ ರೋಡ್ಗೆ ಅದೇ ನಮ್ಮ ಇವ್ರಿಗೆ ಪುಲ್ಕೇಶಿ ರೋಡು, ಅದಕ್ಕೂ ದುಡ್ಡು ಕೊಟ್ಟಿದ್ದೀವಿ 3 ಕೋಟಿ. ನಿಮಗೆ ಇನ್ನೊಂದು 6 ತಿಂಗಳಲ್ಲಿ ಎಲ್ಲ ಕೆಲಸ ಮುಗಿದು ಖುಷಿ ಆಯ್ತು. ಚೆನ್ನಾಗಿದೆ. ಅದೆಲ್ಲ ಏನು ಗೊತ್ತಮ್ಮ, ಒಳ್ಳೆ ಎಲ್ಲ ಕಡೆ ಇವ್ರದೊಂದು ಬೈಕ್ ಕಳ್ತಾನ. ಹೌದಾ ಸರ್? ಇವರೆಲ್ಲ ಇನ್ಸ್ಪೆಕ್ಟರ್ ಸರ್ ಇಲ್ಲ ಬಂದು ಒಂದು DO ಕಳ್ತನ ಆಗಿದೆ ನೋಡಿ. FIR ಮಾಡಿದ್ದೀವಿ. ಏನು ತಾಯಿ ಕಂಪ್ಲೇಂಟ್ ನೀವು FIR ಮಾಡಿದ್ದೀವಿ ಸೊ ನೋಡಿ ಸೀರಿಯಸ್. ಸರಿ. ಯುವ ಮುಖಂಡ ರವಿವರ್ಮ ಈ ಮೆಸ್ಕಿತ್ತಿ ಇಲ್ಲ ಹಾಕ್ಬಿಡೋಣ. ಒಂದು ವರ್ಷ ಆಯ್ತು, ಒಂದು ವರ್ಷದ ಮಾಡಿಸ್ಕೊಡು. ಫೋನ್ ಮಾಡ್ತೀನಿ. ಈ ರಸ್ತೆ ಆಗಿದೆ, ಈಗ ಈ ರಸ್ತೆ ಫುಟ್ಪಾತ್ ಎಲ್ಲ ಮಾಡ್ಕೊಂಡು ಏನು ಬ್ಯಾಲೆನ್ಸ್ ಉಳಿಬಾರ್ದು. ನಮಸ್ಕಾರ. ಚೆನ್ನಾಗಿದೆ. ಮೊದಲೇ ಏನು ಸಮಸ್ಯೆ ಇಲ್ವಕ್ಕ?
ರೋಡ್ ಇಲ್ಲಿವರೆಗೂ ಮಾಡಬೇಕದು. ಕೈಲಾಸಪುರಮ್ದು ಮೇನ್ ರೋಡ್ ಮುಗಿದೈತೆ. ಗೋಪುರ ಹಾಕೇನೋದು ಕೊಡಕ್ಕೆ ಬರಲ್ಲ, ಸರ್ಕಾರ ದುಡ್ಡು ಅರ್ಥ ಮಾಡ್ತಾರೆ. ಮೇಲ್ಗಡೆ ಬಿಲ್ಲೆಗಳು ಬಂದರೆ ಇನ್ನು 50 ವರ್ಷ ನನಗೆ ಗೊತ್ತಾಗಿದೆ. ಅಲ್ಲಿ ಹೋದಾಗ ಅಲ್ಲಿ ತೋರಿಸು, ಇಲ್ಲಿ 2 ಲಕ್ಷ 2 ಲಕ್ಷ 2ನೇ ಕ್ಲಾಸ್ ಅದು ಅಲ್ಲಿ ಒಂದು ವಿಗ್ರಹವನ್ನು ಸೇರಿಸಿ 1 ಲಕ್ಷ ಎಕ್ಸ್ಟ್ರಾ ಕೊಡೋದು. ಇದಕ್ಕೆ 2 ಲಕ್ಷ 3 ಲಕ್ಷ ಬಂದಿದೆ. ಬೇರೆ ಯಾವ್ದಾದ್ರು 10:15 ಇವಾಗ 10 ಗಂಟೆ 43 ನಿಮಿಷ 10 ಗಂಟೆ 43 ನಿಮಿಷ ಆದರೂ ಕೂಡ ಬೆಳಗ್ಗೆ ಆರಂಭ ಮಾಡಿದಂಥ ಪಾದಯಾತ್ರೆ ಇನ್ನೂ ಕೂಡ ಮುಗಿದಿಲ್ಲ. ಬನ್ನಿ ಹಾಗಾದರೆ ಪಾದಯಾತ್ರೆ ಉದ್ದಕ್ಕೂ ನಾವು ಇರ್ತೇವೆ. ಇದು ನನ್ನ ಕ್ಷೇತ್ರ ನನ್ನ ಕೆಲಸ ಕಾರ್ಯಕ್ರಮದಲ್ಲಿ. ಓಕೆ, ಇದು ವಾರ್ಡ್ ನಂಬರ್ 25 ತಿಲಕ್ ನಗರದಲ್ಲಿ. ಇದು ಪಾದಯಾತ್ರೆ ಎಲ್ಲ ಅಭಿವೃದ್ಧಿಯ ಜಾತ್ರೆ. ಈಗ ಇನ್ನೊಂದು ತಿಂಗಳಲ್ಲಿ ಮಾತ್ರ ಗೊತ್ತಿದೆ ಅಲ್ಲ, ಅದಕ್ಕೆ MLA ಹಿಂಗೆ ಇದು ಕಟ್ಕೊಂಡ್ಬಿಟ್ರೆ ಹೆಂಗೆ ಹೋಯ್ತು ರೋಡಲ್ಲಿ ಎಲ್ಲ ಓಪನ್ ಮಾಡಿಸ್ತಾರ, ಓಪನ್ ಮಾಡಿಸ್ತೀವಿ, ಓಪನ್ ಮಾಡಿಸ್ಕೊಡ್ತೀವಿ. ಚಲೋಣ ಆರಾಮ. ಅವ್ರು ಬಂದಾಗ ಹೇಳಿ ವಿಸಿಟ್ ಹಾಕಿ ಹಿಂಗೆಲ್ಲ ತೆಗ್ದು ಐತೆ ಅಂತ ಸಮಸ್ಯೆ ಅವ್ರು ತಕ್ಕ ತೋರಿಸ್ತಾರೆ. ಸ್ವಲ್ಪ ಅಲ್ಲಿಂದ ತೆಗೆದು ಎಲ್ಲ ತಗೋತೀನಿ. ಇದು ಅವ್ರ ಮನೆಯದೇ ಕಣ ನೀವು ಎಷ್ಟು ಹೇಳಿದ್ರು ಅದನ್ನು ಒಂದು ಕಾನೂನು ಅಂತಿದೆ, ಕಾನೂನನ್ನ ನಾವು ಮುರಿಯೋಕ್ಕಾಗಲ್ಲ. ಏನಾದ್ರು ಒಂದು ಹೆಲ್ಪ್ ಮಾಡೋದು. ಸಹಾಯ ಮಾಡಿ ಏನಾದ್ರು ಒಂದು ಮಾಡಿಕೊಡು, ಚಿಕ್ಕ ಸಣ್ಣ ಪಟ್ಟ ಓಟು ಇದು ಅಂದರೆ ಏನು ಹೇಳೋದು ಹೇಳಿ, ಮುಸ್ಲಿಮ್ಸ್ಗೆ ಇಲ್ಲ, ಕ್ಯಾಶ್ಗೆ ಇಲ್ಲ ಅಂತ ಕಳಿಸ್ಬಿಡೋದು. ಮಾತೇ ಸರಿಯಾಗಿ ಆಡಲ್ಲ. ನಾವೆಲ್ಲ ಹೇಳ್ತಾನೆ ಒಂದು ವಾರ ಟೈಮ್ ಕೂಡ ಹಾಕಿಸ್ತೀನಿ ಅಂದೆ. ನೋಡ್ತೀವಿ ಎಲ್ಲ ಹೇಳೋರೆ. ಇವಾಗ ನಿಮ್ಗೆ ಹೇಳ್ತಾ ಇದ್ದೀವಿ, ಅಲ್ಲಿ ಗಂಟನೂ ಏನಂತ ಹೇಳಿದೆ, ನೆಕ್ಸ್ಟ್ ವೀಕ್ ಒಂದೊಂದು ಕಂಬನೂ ಬಿಡಲ್ಲ, ನಿಂತ್ಕೊಂಡು ಹಾಕ್ತಿದ್ದೀನಿ ಅಂತ ಹೇಳಿದ್ರೆ ಈ ಥರ ಇರ್ತದಲ್ಲ, ಇದನ್ನ ಅವಾಗ ಎಲ್ಲೆಲ್ಲಿ ಸಿಗುತ್ತೆ ಗೋರ್ಸ್ಬಿಡ್ಬೇಕು. ಅವಾಗಲೇ ಗೋರ್ಸ್ಬಿಟ್ಟು ಗೋರ್ಸೋದಷ್ಟೇ ಅಲ್ಲ, ಇದು ನೋಡಿ ಎಷ್ಟು ಗಲೀಜಿದೆ. ನೀರು ಸಲೀಸಾಗಿ ಹೋಗ್ಬೇಕಾದ್ರೆ ಇದನ್ನ ಕ್ಲಿಯರ್ ಮಾಡಿಸ್ಲೇಬೇಕು. ಇದೆಲ್ಲಮ್ಮ ಯಾವ್ದವ ನೀನು? ನಮ್ಮನೆ ಎಷ್ಟು ದೊಡ್ಡದಿಲ್ಲ ಗೊತ್ತಾ ನಿಂಗೆ? ನಮ್ಮನೆ ನೋಡಿ ಎಷ್ಟೇ ಚಿಕ್ಕ ಇದು ಇದು ಪಾಡಿಗೆ ಇದರಲ್ಲಿ ಕೆಳಗಡೆ ಕ್ಲಿಯರ್ ಮಾಡಿ. ಹಣ ಏನಾಗೈತೆ ಗೊತ್ತಾ, ಅಲ್ಲಿ ಮಾಡೋಕ್ಕೆ ಅಂತಂದರೆ ಫುಲ್ ಎಗ್ನ ಹೊಡೆದ್ಬಿಟ್ಟು ಹೊರಗಡೆ ಇದು ಮೊದಲೇ ಮಾಡಬೇಕು. ಇವ್ರು ಪರ್ಮಿಷನ್ ಕೊಟ್ಟರೆ ಈಗ ಗ್ರ್ಯಾಂಟ್ ಬಂದೈತೆ. ನಾನು ನಿಮ್ಮ ಎದುರುಗಡೆ ಏನು ಹೇಳ್ತಾ ಇದ್ದೀನಿ? ಅಕ್ಕ ನೀನು ಪರ್ಮಿಷನ್ ಕೊಡು, ನಿನ್ನ ಪಾಯ ಎಷ್ಟು ಗಟ್ಟಿ ಅಲ್ಲೆಲ್ಲ ಎಷ್ಟು ಗಟ್ಟಿ ಆಯ್ತು ನೋಡಿ. ಗಟ್ಟಿ ಐತೆ ಸರ್. ನಮಗೆ ಬಾತ್ರೂಮ್ಗೆ ಹೇಳಿ ಸರ್, ಬಾತ್ರೂಮ್ ತೊಂದರೆ ಈಗ ಹೆಂಗೆ ಮಾಡೋಣ? ಓಡಿಸ್ಬಿಟ್ಟು ಮಾಡ್ಬಿಡ್ತೇವೆ ಕಟ್ಕೋ.
ಫುಲ್ ಕಂಪ್ಲೀಟ್ ಆಯ್ತದೆ ಅಣ್ಣ. ಇಡೀ ಕೇಳಿ 3 ಸಮಸ್ಯೆ ಇದೆ. ಪೊಲೀಸರು ಈ ಟೈಮಲ್ಲಿ ಸ್ವಲ್ಪ ರೋಡ್ಸ್ ಹಾಕ್ತಿದ್ದೆ, ಆಳು ಒಳಗಡೆ ಈಗ ಇರೋದೇ ಜಾಸ್ತಿ ಸೆನ್ಸಿಟಿವ್. ಇಲ್ಲಿ ಎಣ್ಣೆ ಮಾಡ್ತಾರೆ ದೇವಸ್ಥಾನಕ್ಕೆ ಯಾವನ ಎಣ್ಣೆ ಹೊಡೆದು ಯಾರ ಎಣ್ಣೆ ಹೊಡೆದ್ರು ನನ್ನ ಕೇಳ್ಬಿಡಿ ಹೊಡಿಯಕ್ಕೂ ಅದು ನಾವು ಕರ್ಕೊಂಡ ಕೇಳ್ತಾರೆ ಬಿಡಿಸಿ ಅಂತ ಇಲ್ಲೇ ಕೊಟ್ಟು ಓಡಿಸ್ಬಿಡಿ. ಅವ್ರನ್ನ ಕೇಸ್ ಹಾಕ್ಬಿಡಿ, ವಾಡದ್ದು ರಿಪೇರಿ ಮಾಡಿ ಅಷ್ಟೇ. ಯಾವ ಮಾಡಿಸ್ತೀಯ? ಮಾಡಿಸ್ಕೊಡ್ತೀವಿ. ಯಾವ ಮಾಡಿಸ್ತೀಯಾ? ನಾನು ಆಫೀಸಿಗೆ ಬಂದು ನೋಡು, ಎಲ್ಲ ಹೇಳ್ತೀನಿ. ಸ್ಟಿಕ್ಕಿತ್ತು ಅಲ್ವಾ? ಕೆಲಸಮ್ಮ ಏನಾಗಲ್ಲ, ನಾನು ಆಪ್ರೇಷನ್ ಮಾಡಿಸ್ಕೊಡ್ತೀನಿ. ಯಾವ ಹೋಗಿ ಹೇಳು ಇವರೇ ಬರ್ತಾರೆ ಹಾಸ್ಪಿಟ್ಲಿಗೆ ಬಂದು ಅಲ್ಲಿ ಡಾಕ್ಟ್ರಿಗೆ ಹೇಳಿ ಎಲ್ಲ ಮಾಡಿಸ್ಕೊಡ್ತಾರೆ. ನೀವು ಹೋಗಿ ಸೇರ್ಸೋದಷ್ಟೇ. ಯಾವತ್ತೂ ನೀವು ಮುದ್ದೆ ಹೇಳ್ಬೋದು. ಆಯ್ತು ಮಾಡಿಸ್ತೀನಿ. ಆಯ್ತು ನಿಮ್ಮ ಹೇಳ್ರಿ ಅವ್ನು ಇಷ್ಟ ಬಂದಾಗ ಹೋಗೋದಲ್ಲ ಇಲ್ಲಿ. ಆಯ್ತು ನೋಡಮ್ಮ, ನೆಕ್ಸ್ಟು ಪಾದಯಾತ್ರೆಗಳಿದ್ದಾಗ ಬೆಳಿಗ್ಗೆನೆ ಬಂದು ತಿಂಡಿ ತಿಂಕೊಬಿಟ್ರಿ ಎಲ್ಲ. ಫಸ್ಟ್ ತಿಂಡಿ ತಿಂದು ನೋಡಿ ಹೆಂಗೆ ಹೋಗ್ತಾಯಿಲ್ಲ ಅಲ್ಲ, ಇದು ಸಮಸ್ಯೆ ಆಗ್ತದೆ. ಆಮೇಲೆ ಎಲ್ಲ ಬಂದರು 7:30 ಒಳಗಡೆ ತಿಂಡಿ ತಿಂಕೊಬೇಕು. 7:45 ಅನಿಕಾಸ್ಟ್ 7:30 ಶುರು ಮಾಡ್ತೀನಿ. 8, 9:30, 10 ಗಂಟೆ 11 ಗಂಟೆಗೆಲ್ಲ ಮುಗಿಸ್ಬಿಡ್ತೀನಿ. ಇಲ್ಲಾಂದರೆ ಏನಾಗುತ್ತೆ, ನಿಮ್ಮ 11:30, 12 ಗಂಟೆ ಹಿಂಗೆ ಹೊಟ್ಟೋಗ್ಬಿಡ್ತಾರೆ. ಈಗಾಗಲೇ ಇದು 6ನೇ ವಾರ್ಡ್ ಆಯಿತು. ಇಲ್ಲಿ ಇರೋದೇ ಇನ್ನು 13 ವಾರ್ಡು. 13 ವಾರ್ಡಲ್ಲಿ ಒಂದು ವಾರ್ಡು ಬಿಡಿ, ಅದೆಲ್ಲ ಮಧ್ಯೆ ಮಾಡೋದು. ಇನ್ನು 12 ವಾರ್ಡ್ ಇದೆ. 12 ವಾರ್ಡು ಈ 2 ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ತೀವಿ. ಬೆಳಿಗ್ಗೆ ಬಂದ ತಕ್ಷಣ ನೀವೆಲ್ಲ 7 ಗಂಟೆ ಬಂದು ತಿಂಡಿ ತಿಂಕೊಬಿಡಿ. 7 ಗಂಟೆಗೆ ತಿಂಡಿ ತಿಂಡಿ 7:30 ಒಳಗಡೆ ತಿಂಡಿ ಆಗುತ್ತೆ. ಆಮೇಲೆ ಆರಾಮಾಗಿ ಓಡಾಡ್ಬೋದು, ಇಲ್ಲಾಂದರೆ ಕಷ್ಟ ಆಗುತ್ತೆ. ವಾರ್ಡ್ ನಂಬರ್ 25 ತಿಲಕ್ ನಗರದಲ್ಲಿ ಪಾದಯಾತ್ರೆ ನಡೀತಾ ಇತ್ತು. ಇಲ್ಲಿಗೆ ಈ ಕ್ಷಣಕ್ಕೆ ಮುಗಿತಾ ಇದೆ. ಈ ವಾರ್ಡಲ್ಲಿ ಯಾವುದೇ ಸಮಸ್ಯೆ ಕಾಣಲಿಲ್ಲ. ಈಗ ಇರತಕ್ಕಂಥ ಸಮಸ್ಯೆ ಇಲ್ಲಿ ನಮ್ಮ ಕಾಲೋನಿ ಇದೆ. ಈ ಕಾಲೋನಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಕೈಲಾಸಪುರಂ ಏನು ಸಂಬಂಧ ಇದೆ, ಇದಕ್ಕೆಲ್ಲ ದುಡ್ಡು ಕೊಟ್ಟಿದ್ದೀವಿ. ಇನ್ನೊಂದು 3 ತಿಂಗಳಲ್ಲಿ ನಗರೋತ್ಥಾನದಲ್ಲಿ ಮತ್ತು ನಮ್ಮ ಶಾಸಕರ ನಿಧಿನಲ್ಲಿ ನಾವು ದುಡ್ಡು ಕೊಟ್ಟಿದ್ವಿ. ಇದೆಲ್ಲ ಕೆಲಸ ಆಗಿಬಿಟ್ರೆ ಬಹುಶಃ ಈ ವಾರ್ಡಷ್ಟು ಒಳ್ಳೆ ಕೆಲಸ ಆಗಿರ್ತಕ್ಕಂಥ ಇನ್ಯಾವ ವಾರ್ಡು ಇರೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾದಂಥ ಕೆಲಸ ಇಲ್ಲಿ ಆಗಿದೆ. ಸನ್ಮಾನ್ಯ ರಂಗಸ್ವಾಮಿ ಅವರು, ನಮ್ಮ ದಾಸರವರು, ನಮ್ಮ ಅಧ್ಯಕ್ಷ ಆಗಿರ್ತಾರೆ ಶಿವಶೇಖರ್ ರಾಜ್ ಅವರು, ಮಾದೇವಣ್ಣ ಅವರು, ಹಾಗೆಯೇ ಈ ಭಾಗದ ಮಹೇಶ್ ಸುರೇಂದ್ರ ಅವರು, ಮಹೇಶ್ ಅವರು ಇವರೆಲ್ಲ ಸಹ ಭಾಳ ಕ್ರಮಬದ್ಧವಾಗಿ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರು ನಮ್ಮ ಕಾರ್ಪೊರೇಟರ್ಗೆ ಭಾಳ ಸಹಕಾರವನ್ನು ಕೊಡ್ತಾ ಇದ್ದಾರೆ. ನಮ್ಮ ಮಹಿಳಾ ಮೋರ್ಚಾ ಅಧ್ಯಕ್ಷರು ತನುಜಾ ಮಹೇಶ್ ಅವರು ಬೆಳಗ್ಗೆಯಿಂದ ನನ್ನ ಜೊತೆ ಇದ್ದು ಕೆಲಸ ಮಾಡ್ತಾ ಇದ್ದಾರೆ. ಅದಲ್ಲದೆ ವಿಶೇಷವಾಗಿ ಅಧಿಕಾರಿಗಳು ಪಾಪ ತಮ್ಮೆಲ್ಲ ಕೆಲಸಗಾರಗಳು ಬಿಟ್ಟು ಎಲ್ಲ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು, ನಮ್ಮ ನಗರ ಪಾಲಿಕೆ ಅಧಿಕಾರಿಗಳು, PWD ಅಧಿಕಾರಿ ಇದ್ದಾರೆ, ಹೆಲ್ತ್ ಅವರು ಇದ್ದಾರೆ. ಈ ರೀತಿ ಎಲ್ಲರೂ ಸಹ ಬಂದು ಸಹಕಾರ ಕೊಡ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಈ ಒಂದು ರೋಡ್ ನಾವು ಹೋಗಿ ಬರೋಷ್ಟಿಗೆ ಸಾಕಷ್ಟು ಕೆಲಸ. ಅದೇ ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಾಗೆ ಈ ಭಾಗದ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ರಘು ಅವರು, ಎಲ್ಲರೂ ಸಹ ನಮಗೆ ಪೊಲೀಸ್ ಅಧಿಕಾರಿಗಳು ಮತ್ತು ಬೇರೆ ಬೇರೆ ಅಧಿಕಾರಿಗಳು, ಸಣ್ಣಪುಟ್ಟ ಎಲ್ಲ ಅಧಿಕಾರಿಗಳು ಬೆಳಗ್ಗೆಯಿಂದ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಭಾಳ ಅದ್ಭುತವಾಗಿ ಇವತ್ತು ವಾರ್ಡು ಯಶಸ್ವಿಯಾಗಿ ಪಾದಯಾತ್ರೆ ನಡೆದಿದೆ. ಅಭಿವೃದ್ಧಿ ಜಾತ್ರೆನೇ ನಡೆದಂಗೆ ಇಲ್ಲಿ ಕಾಣಿಸ್ತಾ ಇದೆ. ನಾವು ಇಲ್ಲೆಲ್ಲೂ ದುಡ್ಡು ಕೊಡೋಕ್ಕೆ ನಾವು ಏನೋ ದುಡ್ಡು ಕೊಟ್ಬಿಟ್ಟಿದ್ದೀವಿ. ಇನ್ನೇನು ಕೇಳೋಕ್ಕೆ ಆಗೋದೇ ಇಲ್ಲ. ಅವರು 20 ಲಕ್ಷ ಕೇಳಿದ್ರು. ಇಡೀ ಬೆಳಗಿನ ಸುತ್ತೋದಕ್ಕೆ 20 ಲಕ್ಷ ಕೊಟ್ಟಿದ್ರು. ಅದನ್ನು ಸಹ ಕೊಟ್ಟಿದ್ದೀನಿ ಈಗ. ಮತ್ತು ದೇವಸ್ಥಾನಗಳಿಗೆಲ್ಲ ಒಂದು ಸಣ್ಣ ಪುಟ್ಟ ಅಭಿವೃದ್ಧಿಗೋಸ್ಕರ ಒಂದು 15-20 ಲಕ್ಷ ರೂಪಾಯಿನ ಇವತ್ತಿನ ಈ ಒಂದು 20 ಲಕ್ಷ ರೂಪಾಯಿ ಅಷ್ಟು ದೇವಸ್ಥಾನಗಳ ಅಭಿವೃದ್ಧಿಗೂ ಕೊಡ್ತಾಯಿದ್ದೀವಿ ಸರ್. ಮುಂದಿನ ವಾರ್ಡ್ ಗಂಗೋತ್ರಿ 21ನೇ ವಾರ್ಡು ಸೋಮವಾರ ದಿನ ಮಾಡ್ತೀವಿ. ಸೋಮವಾರ ನೆಕ್ಸ್ಟ್ ಮಂಡೇ ಕೊಟ್ಟಿದ್ದೀವಿ. ಹೌದು, ಒಂದು 2.5 ಕೋಟಿ ರೂಪಾಯಿನ ನಾವು ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಶಾಲೆಗಳಿಗೆ ಅಭಿವೃದ್ಧಿಗೆ ಈಗಾಗಲೇ ನಾಳೆ ನಾನು ಯಾವತ್ತಪ್ಪ ಸೋಮವಾರ ದಿನ ಅವ್ರು ಇನ್ನೂ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ನಾನು KSUನಲ್ಲಿ 1 ಕೋಟಿ ರೂಪಾಯಿನ ಅಪ್ರೂವ್ ಮಾಡಿಸಿ ದೇವರಾಜ ಜೂನಿಯರ್ ಕಾಲೇಜಿಗೆ
ಸೋಮವಾರ ದಿನ ಅದನ್ನು ಸಹ ನಾನು ಬುದ್ಧಿ ಪೂಜೆ ಕಾರ್ಯಕ್ರಮವನ್ನು ಸಹ ಮಾಡ್ತಾಯಿದ್ದೀವಿ. ಟೋಟಲಿ ಸರ್ಕಾರದಲ್ಲೂ ಸಹ ನಾನು ಸಾಕಷ್ಟು ಒತ್ತಾಯ ಹಾಕಿದ್ದೀನಿ ಮತ್ತು ನಮ್ಮ RBIನಲ್ಲಿ ಒಂದಿಷ್ಟು ದುಡ್ಡನ್ನು ಕೊಡಬೇಕು ಅಂತಕ್ಕಂಥ ರಿಕ್ವೆಸ್ಟ್ ಮಾಡಿದ್ದೀನಿ. CSR ಅಲ್ಲಿ RBIನಿಂದ ನನಗೆ ಸಾಕಷ್ಟು ದುಡ್ಡು ಕೊಟ್ಟಿದ್ದಾರೆ, ಮುಂದೆನೂ ಕೊಡ್ತಾರೆ ಅಂತಕ್ಕಂಥದ್ದು ಭರವಸೆ ಇದೆ. ಥ್ಯಾಂಕ್ ಯು ಸರ್. ಇದು ಶಾಸಕರಾಗಿದ್ದ ನಾಗೇಂದ್ರವರು ಮಾತಾಡಿರುವಂಥದ್ದು. ಇದು ಪಾದಯಾತ್ರೆ ಎಲ್ಲ ಅಭಿವೃದ್ಧಿಯ ಜಾತ್ರೆ ಖಂಡಿತವಾಗ್ಲೂ ಕೂಡ ಇದು ನಾವು ಎಲ್ಲ ಏರಿಯಾ ಸುತ್ತಿದಾಗ ನಮ್ಗೆ ಕಂಡು ಬಂದಿದ್ದು ಎಲ್ಲ ರಸ್ತೆಗಳು ಎಲ್ಲ ಗಲ್ಲಿಗಳು ಕೂಡ ಅಭಿವೃದ್ಧಿನ ಕಂಡಿವೆ. ಹಾಗೆ ಎಲ್ಲಿ ದುಡ್ಡು ಕೊಡಬೇಕು ಅಂತ ನಾನೇ ಹುಡುಕ್ತಾ ಇದ್ದೀನಿ ಅಂತ ಹೇಳಿದರೆ ಅಷ್ಟೆಲ್ಲ ಖುದ್ದಾಗಿ ನಾವೇ ಪಾದಯಾತ್ರೆ ಆರಂಭದಿಂದ ಅಂತ್ಯದವರೆಗೂ ಕೂಡ ನಾವೇ ಇದ್ದೀವಿ. ಅಷ್ಟೆಲ್ಲ ಶಾಸಕರು ಹೋದ ಮೇಲೂ ಕೂಡ ಅಧಿಕಾರಿಗಳಿಗೆ ನಾವೇ ಹೇಳ್ತೀವಿ, ಅವ್ರು ಬಂದು ಗಡುವು ಕೊಟ್ಟೋದಲ್ಲ ಏನು ಮಾಡಿದ್ರೆ ನೀವು ಅಂತ. ಸಾಹೇಬ್ರೆ ಅವ್ರೇನಾದ್ರು ನಮ್ಗೆ ಸಪೋರ್ಟ್ ಮಾಡಿಲ್ಲ ಮತ್ತೆ ನಿಮ್ಮ ಹತ್ರ ಬಂದು ಖಂಡಿತವಾಗ್ಲೂ. ಸೊ ಇದು ನಾಗೇಂದ್ರವರ ಪಾದಯಾತ್ರೆ ಅಲ್ಲ, ಇದು ಅಭಿವೃದ್ಧಿ. ನಾನು ತಗೊಬಂದು ಒಂದೊಂದು ಗಲ್ಲಿನೂ ಕೂಡ ಹೀಗೆ ಬರಬೇಕು, ವ್ಯವಸ್ಥಿತವಾಗಿರಬೇಕು ಅಂತ ನನ್ನ ಕಾರ್ಯಕರ್ತರು ರಾಜ ಇರ್ಬೋದು, ಚೇತನ, ರಘು, ಎಲ್ಲರೂ, ಸುರೇಂದ್ರ, ಎಲ್ಲರೂ ಅವರ ಒಂದು ಸಲಹೆ ಮೇಲೆ ನಾನು ಪ್ರತಿ ಒಂದು ರೋಡನ್ನು ಕೂಡ ನಾವು ವ್ಯವಸ್ಥಿತವಾಗಿ ಮಾಡಿದ್ದೀವಿ. ಮತ್ತು ಈಗ ಲೈಟ್ಗಳು ಅಷ್ಟೇ ನಮ್ಗೆ ಈಗಲೇ ಬೇಕು, ಇಷ್ಟೇ ಲೈಟ್ ಬೇಕು ಅಂತ ಅವ್ರ ಹತ್ರ ಹೊಡೆದಾಡಿ ಮಾಡ್ತಾ ಇದ್ದೀವಿ. ಆದರೂ ಆಗೋದಿಲ್ಲ ಅಂತ ನಾವು ಬಿಡೋದಿಲ್ಲ, ನಾವು ಮಾಡ್ಲಿಕ್ಕೆ ಇಶ್ಯೂ ಆಗಿದೆ. ಹೌದು, ಇಲ್ಲ ಅವ್ರು ಮಾಡೋದಿಲ್ಲ ಅಂದರೆ ನಾನು ಬಿಡೋದಿಲ್ಲ ಸರ್. ಈಗಲೇ ನೋಡಿದ್ರು ಎಷ್ಟು ಜನ ಲೈಟಿನ ಬಗ್ಗೆ ಹೇಳಿದ್ರು ಅಂತ, ಅದಕ್ಕೋಸ್ಕರ ಈಗ ಹೌದು, ಅದಕ್ಕೆ ನೆಕ್ಸ್ಟ್ ಲೆವೆಲ್ 16 ಹಾಕ್ಬೇಕು, 24 ಹಾಕ್ಬೇಕು ಅಂತ ಇದ್ದಾರೆ. ನಾನು ದೊಡ್ಡ ರೋಡ್ಗೆ ಯಾವ 10 ಮೀಟರ್ ರೋಡ್ ಆಯಿತು 24, ನಮ್ಗೆ 24 ಎಲ್ಲ ಆಗಲ್ಲ, 45, 32 ಬೇಕು ಅಂತ ಕೇಳ್ಕೊಂಡಿದ್ದೇನೆ, ಶಾಸಕರ ಕೈಲಿ ಹೋಲಿಸಿದ್ದೀನಿ. ಅದು ಬಗೆಯಿರುತ್ತೆ ಅಂತ ಕಾಣುತ್ತೆ. ಈಗ ಆದಷ್ಟು ಲೈಟ್ಗಳನ್ನ ಹಾಕಿದ್ದೀನಿ, ಇನ್ನೊಂದು ಸ್ವಲ್ಪ ಕೈಲಾಸಪುರಂ ಭಾಗದಲ್ಲಿ ಮುಗಿದ್ರೆ ನಂದು ಕೆಲಸ ಮುಗಿಯುತ್ತೆ. ಡೆವಲಪ್ಮೆಂಟ್ ಆಗಿದೆ, ರಂಗಸ್ವಾಮಿ ಬಂದಾದ್ಮೇಲೆ ಎಲ್ಲ ಡೆವಲಪ್ಮೆಂಟ್ ಆಗಿದೆ. ಹಿಂದೆ ಇದ್ದಕ್ಕಿಂತಲೂ ಈಗ ಡೆವಲಪ್ಮೆಂಟ್ ಆಗಿದೆ. ಹಿಂದೆ ಶಾಸಕರು ವಾಸು ಇದ್ದಕ್ಕಿಂತಲೂ ಈಗ ನಾಗೇಂದ್ರ ಅವರು ಬಂದಿರೋದಕ್ಕೆ ಫುಲ್ ಡೆವಲಪ್ಮೆಂಟ್ ಆಗಿದೆ. ಹಿಂದೆ ನಾಗೇಂದ್ರ ವಾಸು ಇದ್ದವ್ರು ಶಾಸಕರಿದ್ದವ್ರು ಏನು ಕೆಲಸನೂ ಮಾಡಿರಲಿಲ್ಲ, ನಾವೇ ಗಲಾಟೆ ಮಾಡಿ ವಾಪಸ್ ಕಳಿಸಿದ್ದು. ಅವರು ಕ್ಯಾನ್ವಾಸ್ ಮಾಡೋಕ್ಕೆ ಬಂದಾಗ ಬರಗಡಿಗೆ ಹೋಗಿ ನೀವೇನು ಕೆಲಸ ಮಾಡಿಲ್ಲ ಅಂತ ವಾಪಸ್ ಕಳಿಸಿದ್ದು. ತೃಪ್ತಿಯಾಗಿದೆ. ನಮ್ಮ ಹೆಸರು ತನುಜಾ ಮಹೇಶ್ ಅಂತ, ಚಾಮರಾಜ ಕ್ಷೇತ್ರ ಮಹಿಳಾ ಮೋರ್ಚಾ ಅಧ್ಯಕ್ಷೆ, ವೃತ್ತಿಯಲ್ಲಿ ವಕೀಲ ಆಗಿದ್ದೀನಿ. ಸೊ ಇವಾಗ ವಕೀಲ ಅಂತಂದ್ರೆ ನಿಮ್ಗೆ ಆಲ್ಮೋಸ್ಟ್ ಸಮಸ್ಯೆಗಳು ಎತ್ಕೊಂಡು ಜಾಸ್ತಿ ಬರೋದು. ಖಂಡಿತವಾಗಿ ಹೇಗಿದೆ ಅಂದ್ರೆ ಸ್ಪಂದನೆ ಅಷ್ಟೇ, ನಾನು ಸಹ ಹಾಗೆ ಮಾಡ್ತಾ ಇದ್ದೀನಿ. ಸೊ ಲೇಡೀಸ್ಗಳದ್ದು ಅಷ್ಟೇ ಪೆನ್ಷನ್ ಪ್ಲಾನ್ ಹೋಲ್ಡ್ ಆಗಿರ್ಬೋದು, ಮತ್ತು BPL ಕಾರ್ಡ್ ಇರ್ಬೋದು, ಮತ್ತು ತುರ್ತಾಗಿ ಒಂದು ಆಸ್ಪತ್ರೆಗೆ ಅವ್ರಿಗೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಆಗಿರ್ಬೋದು ತೊಡಕಿದ್ದಾಗ ಖಂಡಿತವಾಗಿ ಸಂಪರ್ಕ ಮಾಡ್ತಾರೆ. ಯಾವ ರೀತಿ ಅಂದರೆ ನಾನು ಬಿಡುವೆ ಇರೋದಿಲ್ಲ, ಫೋನ್ ಪಿಕ್ ಮಾಡಿನೇ ನನಗೆ ಸುಸ್ತಾಗುತ್ತೆ, ಈ ರೀತಿ ಇರುತ್ತೆ. ಆದರೆ ಖಂಡಿತವಾಗಿ ನಾನು ಸಹ ಅದೇ ರೀತಿ ಸ್ಪಂದನೆ ಮಾಡ್ತೀನಿ. ನಮ್ಮ ಶಾಸಕರಾದ ನಾಗೇಂದ್ರನವರು ಅಷ್ಟೇ, ಎಷ್ಟೊತ್ತಲ್ಲಿ ಕಾಲ್ ಮಾಡಿ ಈ ಥರ ಸಮಸ್ಯೆ ಇದೆ ಅಂದರೆ ಖಂಡಿತವಾಗೂ ಅವರು ಸಹ ಫೋನ್ ಪಿಕ್ ಮಾಡಿ ಆಸ್ಪತ್ರೆಯಲ್ಲಿ ಇರ್ಬೋದು, ಅವ್ರು ಅಡ್ಮಿಟ್ ಮಾಡೋದಿರ್ಬೋದು, ಮತ್ತು ಅವ್ರಿಗೇನಿದೆ ಉಚಿತವಾಗಿ ಚಿಕಿತ್ಸೆ ಕೊಡಿಸೋದು, ಮತ್ತು ಬಿಲ್ಲು ಅವರಿಗೆ ತುಂಬ ಬಡವರು ಇರ್ತಾರೆ, ಎಚ್ಚೆತ್ತವಾಗಿ ಬಿಲ್ ಆಗಿರುತ್ತೆ, ಅಂಥನ್ನ ಬಿಲ್ ಕಡಿಮೆ ಮಾಡಿಸೋದಿರ್ಬೋದು, ಈ ಥರ ಎಲ್ಲ ಚಿಕ್ಕ ಪುಟ್ಟ ಸಮಸ್ಯೆಗಳು, ಮತ್ತು ಈ ಥರ ಕೆಲಸ ಕೊಡಿಸೋದಿರ್ಬೋದು. ಕೆಲಸ ಅಂದರೆ ಅವ್ರೇನು ದೊಡ್ಡದಾಗಿ ಕೇಳಲ್ಲ. ಈಗ ತುಂಬ ಬಡವರು ಇರ್ತಾರೆ, ಅವ್ರಿಗೆ ತುಂಬ ಎಜುಕೇಷನ್ ಇರುತ್ತೆ, ಆದರೆ ಅವ್ರಿಗೆ ಯಾವ ರೀತಿ ಕೆಲಸ ತಗೋಬೇಕಂತ ಇರಲ್ಲ, ಅದೇ ರೀತಿ ಕೆಲಸ ಕೊಡಿಸೋದಿರ್ಬೋದು, ಈ ಥರ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಿದ್ದಾರೆ. ಮಹಿಳೆಯರು ಅವ್ರಿಗೆ ಏನು ಸಮಸ್ಯೆ ಇರಲ್ಲ ಸರ್, ಜಸ್ಟ್ ಅವ್ರಿಗೇನಿದೆ BPL ಕಾರ್ಡ್ ಇರ್ಬೋದು, ಅದು ಹೋಲ್ಡ್ ಇದಾಗಿರುತ್ತೆ, ಮತ್ತು ಪೆನ್ಷನ್ ಪ್ಲಾನ್ ಹೋಲ್ಡ್ ಆಗಿರುತ್ತೆ. ಮತ್ತು ಇನ್ನೊಂದು ಹೇಳ್ಬೋದಂದ್ರೆ ಈಗ ತಾವು ನೋಡಿರ್ಬೋದು ವೃದ್ಧಾಪ್ಯ ವೇತನ, ಅದು ಹೆಂಗೆ ಅಂದರೆ ಬರ್ತಾ ಇರ್ತದೆ, ಸಡನ್ನಾಗಿ ಸ್ಟಾಪ್ ಆಗಿದೆ. ಈ ರೀತಿ ಸಮಸ್ಯೆಗಳು ಹೆಚ್ಚಾಗಿ ಬರ್ತಾ ಇದೆ, ಅದನ್ನು ನಾನು ಸಹ ಬಗೆಹರಿಸೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಕ್ಷೇತ್ರದ ಅಧ್ಯಕ್ಷ ಆಗಿ. ಖಂಡಿತವಾಗಿ ಅಲ್ಲ, ಇದು ಹೆಂಗೆ ಅಂದರೆ ನಾನು ಬರೀ ಪಾದಯಾತ್ರೆಯಲ್ಲಿ ಮಾತ್ರ ಅಲ್ಲ, ಈಗ ಅಣ್ಣವ್ರು ಆ್ಯಕ್ಚುಲಿ ನಾವು ಪಕ್ಷಕ್ಕೋಸ್ಕರ ನಿಷ್ಠೆಯಿಂದ ದುಡಿತಿದ್ದೀವಿ. ಅಣ್ಣನ ಹತ್ರ ಆಗಿ ಪಕ್ಷದಲ್ಲಾಗಿ ನಾವು ಯಾವುದೇ ಸಂಬಳ ಅಪೇಕ್ಷೆ ಪಡಲ್ಲ. ನಾವು ಪಕ್ಷಕ್ಕೋಸ್ಕರ ನಾನು ನಮ್ಮ ಮನೆಯವ್ರು ಮಹೇಶ್ ಕುಬೇರ್ ಅಂತ ಇದ್ದಾರೆ, ಅವರು ಅಷ್ಟೇ ಪ್ರತಿದಿನ ಪಾದಯಾತ್ರೆ ಮುಗೀತು, ಅಣ್ಣವ್ರು ಹೊಟ್ಟರು. ನಾನು ಆದರೆ ಈ ಕ್ಷೇತ್ರದಲ್ಲಿ ಮಹಿಳೆಯರನ್ನ ಎಲ್ಲ ಸಂಪರ್ಕ ಮಾಡಿದ್ದೀನಲ್ಲ, ಅವ್ರ ಮನೆಗೆ ಹೋಗಿ ಅಲ್ಲಿ ನನ್ನ ಮಹಿಳೆಯರನ್ನ ಕುಂದುಕೊರತೆ ವಿಚಾರಿಸಿ ನಂತರ ನಾನು ಹೋಗೋದು. ಸೊ ಈ ರೀತಿ ಪ್ರತಿದಿನ ಬೆಳಿಗ್ಗೆ 10 ಗಂಟೆಗೆ ಇಲ್ಲ 8 ಗಂಟೆಗೆ ಪ್ರಾರಂಭ ಆದರೆ
ಸಂಜೆ 8:30 ತನಕನೂ ನಾನು ಮನೆ ಮತ್ತು ವಾರ್ಡ್ಗಳ ಪ್ರತಿ ಸಂಪರ್ಕ ಮಾಡಿ ನನಗೆ ಏನು ಉದ್ದೇಶ ಇದೆ ಅಂದರೆ ಈಗಾಗಲೇ ವಾರ್ಡ್ ಕಮಿಟಿ ರಚನೆ ಆಗೈತೆ ಮಹಿಳಾ ಮೋರ್ಚಾದು. ಈಗ ಯಾವ ರೀತಿ ವಾರ್ಡ್ ಕಮಿಟಿ ರಚನೆ ಆಗೈತೆ ಅದೇ ರೀತಿ ಪೇಜ್ ಪ್ರಮುಖ ಮತ್ತು ಬೂತ್ ಕಮಿಟಿ ಮಹಿಳಾ ಮೋರ್ಚಾದು ಒಂದು ಬೂತಲ್ಲಿ 15 ಇಲ್ಲ 20 ಮಹಿಳೆಯರು ಇರಬೇಕು. ಆ ಥರ ಒಂದು ಏನಿದೆ 245 ಬೂತ್ಗೂ ಬೂತ್ ಕಮಿಟಿ ಮತ್ತು ಪೇಜ್ ಪ್ರಮುಖ ಮಾಡೋ ಉದ್ದೇಶ ನಂದಿದೆ. ಸೊ ಈಗ ವಾರ್ಡ್ 1 ಈಗಾಗಲೇ ಬೂತ್ ಕಮಿಟಿ ರಚನೆಯಾಗಿ ಪೇಜ್ ಪ್ರಮುಖ ಆಗೋಗಿದೆ. ಸೊ ಇದೇ ರೀತಿ 19 ವಾರ್ಡಲ್ಲಿ ಮಾಡೋ ಉದ್ದೇಶ ಇದೆ ಸರ್. ನನ್ನ ನೆಕ್ಸ್ಟ್ ಅಣ್ಣನ ಎಲೆಕ್ಷನ್ಗೆ ಉನ್ನತವಾಗಿ ಮಹಿಳಾ ಮೋರ್ಚಾದಿಂದ ಮತ್ತು ಮಹಿಳೆಯರು ಹೆಚ್ಚೆಚ್ಚಾಗಿ ಬಂದು ಅಣ್ಣನಿಗೆ ಕ್ಯಾಂಪೇನ್ ಮಾಡಬೇಕು ಮತ್ತು ಅವ್ರ ಸಮಸ್ಯೆಗಳು ಅದೇ ರೀತಿ ಬಗೆಹರಿಬೇಕು. ಈಗ ಏನು ಅಂದರೆ ಈಗ ಮನೇಲಿದ್ರು, ಈಗ ಅಣ್ಣ ಬಂದು ಹೋದ್ರು, ಅಣ್ಣ ಸಮಸ್ಯೆ ಏನಿದೆ ಅಂತ ಕೇಳಿದ್ದಾರೆ. ಇದನ್ನ ಅಣ್ಣನ ಗಮನಕ್ಕೆ ತರೋಕೆ ಪ್ರತಿಯೊಂದು ರೋಡಲ್ಲಿ ನಾಯಕಿಯರಿದ್ರೆ ಅವ್ರ ಗಮನಕ್ಕೆ ಬರುತ್ತೆ, ಸಮಸ್ಯೆ ಬಗೆಹರಿಸಿ. ಇದೇ ಉದ್ದೇಶದಿಂದ ನಾನು ಸಹ ನನ್ನ ವೃತ್ತಿಯಲ್ಲಿ ವಕೀಲ ಆದರೆ ನನ್ನ ವಕೀಲ ವೃತ್ತಿಯನ್ನು ಸ್ವಲ್ಪ ಮಟ್ಟಿಗೆ ತಟಸ್ಥಗೊಳಿಸಿ ಅದು ಕಡಿಮೆಗೊಳಿಸಿ ನಾನು ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಾ ಇದ್ದೀನಿ ಸರ್. ನಮ್ಮ ಹುಡುಗಂಗೆ ಆಕ್ಸಿಡೆಂಟ್ ಆಗಿ ಈಗ 3 months ಆಯಿತು. ಅವನಿಗೆ ರೈಟ್ ಸೈಡ್ ಬೋನ್ ಕಟ್ ಆಗಿತ್ತು JK ಟೈರ್ ರೋಡಲ್ಲಿ. ಅವನ್ನ ಕೇರ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿಕೊಂಡ್ವು. ಅಲ್ಲಿ ನಮಗೆ ಟರ್ಚರ್ ಇರಲಿಲ್ಲ, ಬಟ್ ಡಾಕ್ಟ್ರೂ ಇದು ಮಾಡ್ಕೊಳ್ಳಿಲ್ಲ. ತಕ್ಷಣ ನಾವು ಅಣ್ಣಂಗೆ ಕಾಲ್ ಮಾಡಿ ಅಣ್ಣಂಗೆ ಹೇಳಿದ ತಕ್ಷಣ ನಾಗೇಂದ್ರಣ್ಣ ಅವ್ರಿಗೆ MLA ನಾಗೇಂದ್ರಣ್ಣ ಅವ್ರಿಗೆ ಹೇಳಿ ಅವ್ರಿಗೆ ಫೋನ್ ಮಾಡಿಕೊಟ್ಟು ಅವ್ರು ಮಾತಾಡಿ ನಮಗೆ ತಕ್ಷಣ ಎಲ್ಲ ಟ್ರೀಟ್ಮೆಂಟು ಆಯಿತು. ತುಂಬ ಚೆನ್ನಾಗಿ ಆಪ್ರೇಷನ್ ಆಯಿತು. ಈಗ ನಮ್ಮ ಹುಡುಗ ನಿಂತ್ಕೊಂಡು ಓಡಾಡ್ತಾ ಇದ್ದಾನೆ ಸರ್. ಅದೇ ನಮ್ಮ ಖುಷಿ. ಒಂದು ತಿಂಗಳು ಉಚಿತವಾಗಿಯೇ ಆಗಿದೆಲ್ಲ. ಆರೋಗ್ಯ ಕರ್ನಾಟಕ ಮಾಡಿಸ್ಕೊಂಡ್ವು. ಅಣ್ಣನ ಕಡೆಯಿಂದ ಎಲ್ಲ ಫೋನ್ ಮಾಡಿ ಹೇಳಿದ್ರು, ಎಲ್ಲ ಫ್ರೀಯಾಗಾಯಿತು. ಈಗ ಚೆನ್ನಾಗಿ ಓಡಾಡ್ತಾ ಇದ್ದಾನೆ ನಮ್ಮ ಹುಡುಗ. ನಮಗೆಲ್ಲ ಅವರೇ ಮಾಡಿಕೊಡ್ತಾರೆ. ನಾವು ಕೇಳೋಕ್ಕೂ ಮುಂಚೆ ಅಣ್ಣನೇ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ತಿಲಕ್ ನಗರನೇ, ನಮ್ಮದು 3ನೇ ಕ್ರಾಸು, 2nd ಮೇನು 3ನೇ ಕ್ರಾಸು. ನಾವು ಅಣ್ಣ ಕೇಳೋಕ್ಕೂ ಮುಂಚೆನೇ ನಮಗೆಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಇನ್ನು ಮುಂದಕ್ಕೂ ಮಾಡಿಕೊಡ್ತಾರೆ. ಇದು ಫ್ರ್ಯಾಕ್ಚರ್ ಹೌದು, ಇಲ್ಲ ಆಕ್ಸಿಡೆಂಟ್ ಆಗಿದೆ ಅಷ್ಟೇ. ಇದಾಗಿದೆ. ಚೆನ್ನಾಗಿದೆ ಸರ್. ಇದಿಷ್ಟು ಪಾದಯಾತ್ರೆ ಅಂದರೆ ಅಭಿವೃದ್ಧಿ ಜಾತಿಯ ಸಂಪೂರ್ಣ ಚಿತ್ರಣ. ದಿನಾಂಕ 24/2/2022 ಗುರುವಾರದಂದು ಬೆಳಗ್ಗೆ 8:30ಕ್ಕೆ ವಾರ್ಡ್ ನಂಬರ್ 25 ತಿಲಕ್ ನಗರದ ಸಯಾಜಿರೋ ರಸ್ತೆಯಲ್ಲಿರುವ ಮಹಾದ್ವಾರದ ಬಳಿಯಿಂದ ಪಾದಯಾತ್ರೆಯನ್ನು ಶ್ರೀ ಎಲ್ ನಾಗೇಂದ್ರ ಮಾನ್ಯ ಶಾಸಕರು ಚಾಮರಾಜ ವಿಧಾನಸಭಾ ಕ್ಷೇತ್ರ ಮೈಸೂರವರು ವಾರ್ಡ್ ಸಂಖ್ಯೆ 25ರ ಮಹಾನಗರ ಪಾಲಿಕೆ ಸದಸ್ಯರಾದ ಶ್ರೀ ರಂಗಸ್ವಾಮಿರವರೊಂದಿಗೆ 2ನೇ ಮೇನ್ 3ನೇ ಕ್ರಾಸ್ ದರ್ಜಿಬೀದಿ ಕೊರಮಗೇರಿ ಕೈಲಾಸಪುರ ಪ್ರದೇಶಗಳಲ್ಲಿ ಸಂಚರಿಸಿ ಬೆಳಗ್ಗೆ 11 ಗಂಟೆವರೆಗೆ ಪಾದಯಾತ್ರೆ ನಡೆಸಿದರು. ಈ ಸಮಯದಲ್ಲಿ ಸ್ಥಳೀಯ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲೇ ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರ ಕಂಡುಕೊಳ್ಳಲು ಮನೆ ಭೇಟಿ ಕಾರ್ಯಕ್ರಮವನ್ನು ನಡೆಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಸಂಬಂಧಿಸಿದ ಎಲ್ಲಾ ಇಲಾಖೆ ಅಧಿಕಾರಿಗಳು ಹಾಜರಿದ್ದು ಪಾದಯಾತ್ರೆಯಲ್ಲಿ ಹಾಜರಿದ್ದರು. ಇಂದಿನ ಪಾದಯಾತ್ರೆಯಲ್ಲಿ ಸಾರ್ವಜನಿಕರಿಂದ ಕೇಳಿಬಂದ ಸಮಸ್ಯೆಗಳಾದ ವಿಧವಾ ವೇತನ, ವೃದ್ಧಾಪ್ಯ ವೇತನ, ನಿರ್ಗತಿಕರ ಪಿಂಚಣಿಯನ್ನು ಪಡೆಯುತ್ತಿದ್ದ ಸುಮಾರು 25ಕ್ಕೂ ಹೆಚ್ಚಿನ ಫಲಾನುಭವಿಗಳು ಕಳೆದ 6-7 ತಿಂಗಳಿನಿಂದ ಪಿಂಚಣಿ ಬರುತ್ತಿಲ್ಲವೆಂದು ಕೋರಲಾಗಿತ್ತು. ಸ್ಥಳದಲ್ಲೇ ಹಾಜರಿದ್ದ ಕಂದಾಯ ನಿರೀಕ್ಷಕರು ತಿಲಕ್ ನಗರದ ಶ್ರೀ ಮಹಾದೇವರವರಿಗೆ ನಿರ್ದೇಶನ ನೀಡಿ ಅವರಿಂದ ದಾಖಲಾತಿಗಳನ್ನು ಪಡೆದು 3 ದಿವಸಗಳ ಒಳಗಾಗಿ ಆನ್ಲೈನ್ ಮೂಲಕ ಅಪ್ಡೇಟ್ ಮಾಡಿ ಪಿಂಚಣಿ ಬರುವಂತೆ ಕ್ರಮ ವಹಿಸಲು ಸೂಚಿಸಿದರು. ಇನ್ನು ಇದೇ ವಾರ್ಡ್ನಲ್ಲಿ ತಿಲಕ್ ನಗರದ 3ನೇ ಮುಖ್ಯ ರಸ್ತೆಯಲ್ಲಿ ಫುಟ್ಪಾತ್ ಕಾಮಗಾರಿಗೆ 15ನೇ ಹಣಕಾಸು ಯೋಜನೆಯಡಿ ಬಿಡುಗಡೆಯಾದ 32 ಲಕ್ಷದ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಪಾದಯಾತ್ರೆಯನ್ನು ಮುಂದುವರೆಸಿದರು. ಇನ್ನು ಈ ವಾರ್ಡ್ ರಸ್ತೆ ಒಳಚರಂಡಿ, ಸಮುದಾಯ ಭವನ, ಚರಂಡಿ ನಿರ್ಮಾಣ, ದೇವಸ್ಥಾನಗಳ ಅಭಿವೃದ್ಧಿಗಾಗಿ ಬಿಡುಗಡೆ ಮಾಡಿದ ಒಟ್ಟು 10 ಕೋಟಿ ಮೊತ್ತದ ಕಾಮಗಾರಿಗಳನ್ನು ಪರಿಶೀಲಿಸಿದರು. ಕಾಮಗಾರಿಗಳ ಪ್ರಗತಿಯನ್ನು ತೀವ್ರವಾಗಿ ಮುಗಿಸುವಂತೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಲೋಕೋಪಯೋಗಿ ಅಧಿಕಾರಿಗಳಿಗೆ, KRDL ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಕೆಲವು ಮನೆಗಳಿಗೆ ಕಾವೇರಿ ಕುಡಿಯುವ ನೀರಿನ ಸಮಸ್ಯೆ ಇರುವುದು ಕಂಡುಬಂದಿದೆ. ಕೂಡಲೇ ಬಗೆಹರಿಸುವಂತೆ ವಾಣಿವಿಲಾಸ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಕೈಲಾಸಪುರ ಪ್ರದೇಶದ ಕೆಲವು ಅಡ್ಡ ರಸ್ತೆಗಳ ನಿವಾಸಿಗಳು ಚರಂಡಿಯಲ್ಲಿ ನೀರು ಹೋಗುತ್ತಿಲ್ಲವೆಂದು ದೂರಲಾಗಿ ಈ ಚರಂಡಿಗಳನ್ನು MGNVY ಯೋಜನೆಯಡಿ ಅನುದಾನ ನಿಗದಿ ಮಾಡಿದ್ದು ಶೀಘ್ರದಲ್ಲಿಯೇ ಕಾಮಗಾರಿ ಆರಂಭಿಸಲಾಗುವುದು ಎಂದು ಮಹಾನಗರ ಪಾಲಿಕೆ ಅಧಿಕಾರಿಗಳು ವಿವರಿಸಿದರು. ಈ ಹಿಂದೆ PKTP ಆವರಣದಲ್ಲಿದ್ದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸ್ಥಳಾಂತರಿಸಲಾಗಿದೆ. ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗಿರುವುದು ಮನವಿ ಮಾಡಲಾಗಿ ಈ ಕುರಿತಂತೆ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದರು. ಇನ್ನು ಪಾದಯಾತ್ರೆಯ ಸಮಯದಲ್ಲಿ ವಾರ್ಡ್ನ ದೇವಾಲಯಗಳಾದ ಪುಲಿಕೇಶಿ ರಸ್ತೆಯ ಗಣಪತಿ ದೇವಸ್ಥಾನಕ್ಕೆ 8 ಲಕ್ಷ, ಕೈಲಾಸಪುರಂ ಕೊಲ್ಲಾಪುರದಮ್ಮ ದೇವಸ್ಥಾನಕ್ಕೆ 3 ಲಕ್ಷ, ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ 2 ಲಕ್ಷ ಅನುದಾನವನ್ನು ಶಾಸಕರು ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡಿಸಿದ ಅನುದಾನದಲ್ಲಿ ಹಣ ನೀಡಿದರು.
ಈ ವಾರ್ಡ್ ವ್ಯಾಪ್ತಿಯಲ್ಲಿ ಶಾಸಕರ ಆಗಮನಕ್ಕಾಗಿ ಕಾಯುತ್ತಿದ್ದ ಅನೇಕ ಅತ್ಯಂತ ಬಡ ಕುಟುಂಬದ ನಿರ್ಗತಿಕರಿಗೆ ಧನ ಸಹಾಯವನ್ನೂ ಮಾಡಿದರು. ಇಂದಿನ ಪಾದಯಾತ್ರೆಯಲ್ಲಿ ವಲಯ ಕಚೇರಿ ಸಹಾಯಕ ಆಯುಕ್ತರಾದ ಶ್ರೀ ಮಂಜುನಾಥ್, ಭಾರತೀಯ ಜನತಾ ಪಕ್ಷದ ಚಾಮರಾಜ ಕ್ಷೇತ್ರದ ಅಧ್ಯಕ್ಷರಾದ ಶ್ರೀ ಸೋಮಶೇಖರ ರಾಜು, ಆಶ್ರಯ ಸಮಿತಿ ಸದಸ್ಯ ಅನೂಜ್ ಸಾರಸ್ವತ್, ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾದ ದಾಸ್ ಪ್ರಕಾಶ್, ವಾರ್ಡ್ ಅಧ್ಯಕ್ಷರಾದ ವಿನಾಯ್, ಎಸ್ಸಿ ಮೋರ್ಚಾ ಸ್ವಾಮಿ, ಮೀನುಗಾರರ ಪ್ರಕೋಷ್ಠ ಸಂಚಾಲಕ ರಾಜು, ಮುಖಂಡರುಗಳಾದ ಚೇತನ್, ಸುರೇಂದ್ರ, ವಿನಾಯ್, ಮಹೇಶ, ರಘು, ಹರೀಶ, ಸತೀಶ, ಮಹದೇವಣ್ಣ, ಜಯಣ್ಣ, ಪ್ರಕಾಶ್, ಪ್ರಸನ್ನ, ಶೇಷ, ವಾಣಿವಿಲಾಸ ನೀರು ಸರಬರಾಜು ವಿಭಾಗದ ಅಧಿಕಾರಿಗಳು, ಒಳಚಂಡಿ ವಿಭಾಗದ ಅಭಿಯಂತರಗಳು, ಚೆಸ್ಕಾಂ ಅಭಿಯಂತರಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಮುಂತಾದವರು ಭಾಗವಹಿಸಿದ್ದರು.